ವರ್ಕ್ ಮಾಡಿದ್ದಾರೆ, ಅದು ಉಳಿದಿಲ್ಲ ಉಳಿದಿಲ್ಲ. ಈ ಮಳೆಗಾಲ 2 ಮಳೆಗಾಲದಲ್ಲಿ ನೋಡಿದ್ದೇವೆ, ಅವ್ರ ಟೈಮಿಂಗ್ ನೀರು ಹೋಗಿದೆ, ಆದ್ರೂ ಕೆಲಸ ಅದೇ ಮಾಡೋದು. ಈ ಕಂಪ್ಲೀಷನ್ ಮಾಡ್ತಾರೆ ಅನ್ನೋ ಉದ್ದೇಶ ನೀವು ಇಟ್ಕೊಳ್ಬೇಡಿ. ಯಾಕಂದ್ರೆ ಇದರಲ್ಲಿ ಆಗುದಿಲ್ಲ. ಈಗ ಈ ಗಟ್ಟಿ ಹೊಡೆದು ವಾಟರ್ ಮಾಡೋರಿಗೆ ಇಟ್ಕೊಳ್ಳಿ. ನೀವೇ ನೋಡಿದ್ರಿ 2 ಲಕ್ಷ ಫಂಡ್ ಹಾಕೋದಿದ್ರೆ ಎಷ್ಟು ಕಲೆಕ್ಟ್ ಮಾಡ್ಕೊಂಡು ತಗೊಳ್ಬೇಕು ನಾವಿಲ್ಲಿ. ನೀವು 15-25 ಲಕ್ಷದ ಒಂದೊಂದು ರೋಡ್ ಕಟ್ ಮಾಡ್ಕೊಂಡು ಹೋಗ್ತೀರಿ, ನಾವೆಲ್ಲಿ ತಗೊಳ್ಬೇಕು ಅರ್ಥ ಮಾಡ್ಕೊಳ್ಳಿ. ಅಬ್ಸ್ಟ್ರಕ್ಷನ್ ಕೊಡ್ತಾ ಇದೆ, ಮತ್ತೆ ಅದರಿಂದ ಆರ್ಟಿಫಿಷಿಯಲ್ ಫ್ಲಡ್ಡಿಂಗ್ ಆಗ್ತಾ ಇದೆ. ಮುಂದಿನ ದಿನದಲ್ಲಿ ಮತ್ತೆ ಇನ್ನು ಎಷ್ಟು ಏರಿಯಾ ಎಷ್ಟು ಮನೆಗಳು ಮತ್ತೆ ಆದ್ರೆ ನೀವು ಅದೆಲ್ಲ ನೋಡಿ. ನೀವು ಏನ್ ಮಾಡಿದ್ರಿ, ನಿಮ್ಮ ತಪ್ಪು ಏನ್ ಹೇಳ್ತಾರೆ, ಮತ್ತೆ ಇವ್ರದ್ದು ನಿಮ್ಮ ಹತ್ರ ನೀವು ಸ್ಯಾಂಕ್ಷನ್ ಮಾಡೋದು. ಇದು ತಹಸೀಲ್ದಾರ್ ಅವರು ನಿಮ್ಮ ಹೆಸರಲ್ಲಿ ಲ್ಯಾಂಡ್ ಕೊಟ್ಟಿದ್ದಾರೆ. 4 ವರ್ಷ ಆಯ್ತು ಲ್ಯಾಂಡ್ ನಿಮ್ಮ 4 ವರ್ಷ ಆಯ್ತಲ್ಲ ಲ್ಯಾಂಡ್ ನಿಮ್ಮ ಹೆಸರಲ್ಲಿ ಆಗೋದು. ಮತ್ತು ನಾವು ಏನು ಹ್ಯಾಂಡ್ ಓವರ್ ಮಾಡ್ಕೊಳ್ಬೇಕು? ನಮ್ದು ಲ್ಯಾಂಡ್ ಆಲ್ರೆಡಿ ರೆವಿನ್ಯೂ ಲ್ಯಾಂಡ್ ನಿಮ್ಮ ಹೆಸರಲ್ಲಿ ಕೊಟ್ಟಿದ್ದು, ನಮ್ಮ ಹೆಸರಲ್ಲಿ ಇಲ್ಲ. ಲ್ಯಾಂಡ್ ಹ್ಯಾಂಡ್ ಓವರ್ ಅಂತ ಹೇಳ್ಬೇಡಿ. ಅಲ್ಲಿ ಕೆಲಸ ಮಾಡ್ಲಿಕ್ಕೆ ನಮ್ಮಿಂದ ಏನು ಅವಕಾಶ ಆಗ್ಬೇಕು? ये वीडियो भटकल की जाली पट्टन पंचायत में मुनाकिदा एक अहम मीटिंग की है, जहां अंडरग्राउंड ड्रेनेज सिस्टम यानी यूजीडी के गैर मेयारी काम पर मेंबरान की जानिब से शदीद बरहमी का इजहार किया गया। ये प्रोजेक्ट साल 2017 में आगाज़ पजीर हुआ था और मंसूबा था कि 5 बरस के अंदर उसे मुकम्मल कर लिया जाएगा, मगर अब 2026 आ चुका है और ये मंसूबा ताहाल पाया तकमील तक नहीं पहुँच सका। बताया गया कि अब तक तकरीबन 85% काम मुकम्मल हो चुका है और 63 करोड़ रुपए खर्च किए जा चुके हैं। ताहम जब तक 100% काम मुकम्मल नहीं होगा, इस सिस्टम को बाज़ाब्ता तौर पर शुरू नहीं किया जा सकता। मीटिंग के दौरान मेंबरान ने इल्ज़ाम लगाया कि काम एक तरफ गैर मेयारी है तो दूसरी तरफ अधूरा होने के बावजूद कई इलाकों में गैर कानूनी कनेक्शन देकर गंदे पानी को उसी नामुकम्मल ड्रेनेज निज़ाम से जोड़ दिया गया है। कारवार से तशरीफ़ फरमा इंजीनियर अभिषेक को मेंबरान ने सख्त तनकीद का निशाना बनाते हुए ख़बरदार किया कि गैर कानूनी कनेक्शन की वजह से बारिश का मौसम शुरू होते ही मुतल्लिक़ा इलाकों में गटर का पानी सड़कों पर बहने का ख़दशा है, जिससे आवाम को शदीद मुश्किलात का सामना करना पड़ सकता है। अफशां काजिया की सदारत में मुनाकिदा इस इजलास के अख्तिताम पर पंचायत के नायब सदर एडवोकेट इमरान लंका ने मंजूर शुदा करारदादें पढ़कर सुनाए। उन्होंने हिदायत दी कि फौरी तौर पर मुतासरा इलाकों का दौरा किया जाए, गैर कानूनी कनेक्शन देने वालों को नोटिस जारी किए जाएं, उनके खिलाफ कानूनी कार्रवाई अमल में लाई जाए और गैर कानूनी कनेक्शन मुनक़ता किए जाएं। साथ ही इस बात पर भी जोर दिया गया कि मंसूबा मुकम्मल होने के बाद मेंबरान की मौजूदगी में सिस्टम की जाँच की जाए और इत्मीनान बख्श मुआयना के बाद ही इसे बाकायदा तौर पर रूबा अमल लाया जाए। मीटिंग में मज़ीद क्या कुछ हुआ, पूरी वीडियो ज़रूर देखें। This video is brought to you by Ours Real Estate, Dubai. ಚೆಕ್ ಮೆಜರ್ಮೆಂಟ್ ಆಗಬೇಕು, ನಾವು ಬಿಲ್ ಬರಬೇಕು, ಚೆಕ್ ಮೆಜರ್ಮೆಂಟ್ ಅಲ್ಲ 1 ತಿಂಗಳ 2 ತಿಂಗಳ ಅದು ಒಂದು ಟೈಮ್ ಲಿಮಿಟ್ ಆಗಿ ಜೇರಾವದಲ್ಲಿ ಬರೀರಿ. ಯಾಕಂತ ಹೇಳಿದ್ರೆ ಯಾರು ಕೆಲಸ ಮಾಡಿಕೊಡ್ತಾ ಇದ್ದಾರೆ ಅವರು ಒಂದು ಅಮೌಂಟ್ ಎಲ್ಲಿಂದ ತಗೊಳ್ತಾರೆ, ಅದ್ರ ಲಾಭಕ್ಕಿಂತ ಜಾಸ್ತಿ ಅವರಿಗೆ ಇಂಟ್ರೆಸ್ಟ್ ಬೀಳ್ತಾ ಇದೆ. ಈಗ ಯಾರು ಕೆಲಸ ಮಾಡ್ಲಿಕ್ಕೂ ಕೇಳ್ತಾ ಇಲ್ಲ, ಗೊತ್ತಾಯ್ತಲ್ಲ. ನಾವು ಅಡ್ವಾನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಾವು ನಮ್ಗೆ ಒಳ್ಳೆ ಹೆಸರು ಬರ್ಬೇಕಂದ್ರೆ ಕಾಂಟ್ರಾಕ್ಟರ್ ಇದು ಸವಲತ್ತು ಆಗ್ಬೇಕು. ಖಾಲಿ ಕಾಂಟ್ರಾಕ್ಟರ್ ಬ್ಲಾಕ್ ಲಿಸ್ಟ್ ಹಾಕುದಲ್ಲ, ಯಾರು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಅವ್ರು ದುಡ್ಡು ಪಟ್ಟ ಪಾಸ್ ಮಾಡುವಂತ ವ್ಯವಸ್ಥೆ ಮಾಡ್ಬೇಕು. ನಿಮ್ಮ ವಾರ್ಡಲ್ಲಿ ಏನು ಕೆಲಸ ಟೆಂಡರ್ ಆಗಿ ವರ್ಕ್ ಆರ್ಡರ್ ಕೊಟ್ಟ ನಂತರ ಕೆಲಸ ಮೊದಲೇ ಕೆಲಸ ಮಾಡ್ಕೊಂಡು ನಾಳೆ ಮಾಡಿ ಕೇಳಿ. ಅದಕ್ಕೆ ಅಂತದ್ದು ಏನಾದ್ರು ಸಮಸ್ಯೆ ಇದ್ರೆ ಡೈರೆಕ್ಟ್ ಚೀಫ್ ಆಫೀಸರ್ ಅಥವಾ ಇಂಜಿನಿಯರ್ ಗಮನಕ್ಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಕೂಡ ಖುದ್ದಾಗಿ ಹೋಗಿ ಹೆಚ್ಚು ಕಡಿಮೆ ಏನಾದ್ರು ನಾವು ಕೂಡ ಮನುಷ್ಯತೆ ತೋರಿಸಬೇಕಾಗ್ತದೆ. ಅವ್ರಿಗೆ ತಗೊಂಡು ನೀವು ಅಲ್ಲಿ ಮಾತಾಡ್ಬೇಡಿ. ಸಮಸ್ಯೆ ಬಗ್ಗೆ ಚರ್ಚಿಸುವ ಕುರಿತು ವಿಚಾರ ಯಾವುದಿದು ಸರಿ ಮಾಡಿ ಹೋಗುದಿಲ್ಲ. ಮೊನ್ನೆ ಅಮ್ಮನಗರ ರೋಡ್ ಅಷ್ಟು ಒಳ್ಳೆ ಇತ್ತಲ್ಲ, ರೋಡ್ ಕಟ್ ಮಾಡಿ ಈಗ ಆಚೆಗೆ ಡಾಮರ್ ಹಾಕಿದ್ರು, ಈ ಕಡೆ ಇದು ಮಾಡಿ
ಮನೆ ಆ ಕಡೆ ಪೂರ ಡಾಂಬರ್ ಹಾಕಿದ್ರಲ್ಲ ಆ ಪ್ಯಾಚ್ ಮಾಡುದಲ್ಲ ರೋಡ್ ಕಟಿಂಗ್ ಮಾಡಿದ್ರೆ ಜನ ತಿರ್ಗಾಡ್ಬೇಕ ಬೇಡ ನಿಮ್ಮ ಜಾಗ ಆಮೇಲೆ ಜಾಗ ಕೊಟ್ಟ ಮೇಲೆ ನಿಮ್ಮ ಮನ್ಸು ಬಂದಾಗ ಮೆಂತ್ಕ ಹೋಗುದಲ್ಲ ಎಲ್ಲಿ ಮಾಡಿದ್ರಿ ಮನೆ ನಾನೇ ತೋರಿಸಿ ಹೋಗ್ಬೋದು 5 ನಿಮಿಷ CC ರೋಡ್ ಹೌದು CC ಅಲ್ಲ ಡಾಂಬರ್ ರೋಡ್ ಅಂದ್ರೆ ಮೇನ್ ರೋಡಲ್ಲಿ ಮಧುಪುರ ಅಮೌಂಟ್ ಅದರಲ್ಲಿ ಈಗ ಟೋಟಲ್ ಖರ್ಚಾದದ್ದು 53 ಕೋಟಿ ಖರ್ಚಾಗಿದೆ. ಆಮೇಲೆ ಈ ಸ್ಕೋಪ್ ಆಫ್ ವರ್ಕ್ ಅಲ್ಲಿ UGD ನೆಟ್ವರ್ಕ್ 42.69 ಕಿಲೋಮೀಟರ್ ಅಲ್ಲಿ 39.51 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ. 42.69 ಅದರಲ್ಲಿ 39.51 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ. 39.51 ನೆಕ್ಸ್ಟ್ ಮೆಷಿನ್ ಹೋಲ್ ಅಂತ ಬರುತ್ತೆ ಅದರಲ್ಲಿ 1500 ಕಂಪ್ಲೀಟ್ ಆಗಿದೆ. ಮ್ಯಾನುವಲ್ ನೆಕ್ಸ್ಟ್ HSC ಎಷ್ಟರಲ್ಲಿ 1600 1505 ನೆಕ್ಸ್ಟ್ HSC ಹೌಸ್ ಸರ್ವಿಸ್ ಕನೆಕ್ಷನ್ 3714 ರಲ್ಲಿ 2370 ನಂಬರ್ಸ್ ಕಂಪ್ಲೀಟ್ ಆಗಿದೆ. 3714 ಅಲ್ಲಿ 2370 ನಂಬರ್ಸ್ ಕಂಪ್ಲೀಟ್ ಆಗಿದೆ ಹೌಸ್ ಕನೆಕ್ಷನ್. ಆಮೇಲೆ ಈಗ ವೆಟ್ವೆಲ್ ಜಾಲಿಪಟ್ಟಣ ಪಂಚಾಯತಿಯಲ್ಲಿ 2 ವೆಟ್ವೆಲ್ ಇದೆ. ಒಂದು ಹೊರಳಿಸಾಲು ಅದು ಆಲ್ರೆಡಿ ಈಗ 95% ಸಿವಿಲ್ ವರ್ಕ್ಸ್ ಕಂಪ್ಲೀಟ್ ಆಗಿದೆ ಹೊರಳಿಸಾಲಲ್ಲಿ. ಆಮೇಲೆ ವೆಟ್ವೆಲ್ 2 ಎಟ್ ಸದರ್ ರೋಡ್ ಅದು ಸ್ಟಾರ್ಟ್ ಮಾಡಿಲ್ಲ, ಅದು ಇಶ್ಯೂ ಇದೆ. ನೆಕ್ಸ್ಟ್ ರೈಸಿಂಗ್ ಮೇನ್ ವೆಟ್ವೆಲ್ ಇಂದ STPಗೆ ಪಂಪ್ ಮಾಡೋದು ಡ್ರಾಪ್ ಆಗಿದೆ. ಅದು ದೇವಿನಗರ ಆಯ್ತಲ್ವಾ? ರಾಜೀವ್ ಜಾಗದಲ್ಲಿ ನೀವು ಪಿಲ್ಲರ್ ಮಾಡ್ಕೊಂಡಿದ್ದೀರಾ, ಪಿಲ್ಲರ್ಗೆ ಯಾವ ತರ ಮಾಡಿದ್ದೀರಿ? ಏನು ಪೈಪ್ ಸಪೋರ್ಟ್ ಮಾಡ್ಕೊಂಡು ಆ ಪಿಲ್ಲರ್ ಮಾಡಿದ್ರೆ ಯಾವ ತರ ಮಾಡಿದ್ರೆ ಎಷ್ಟು ಡೀಪಿಂದ ಕಾಂಟ್ ಮೇಲೆ ಬಂದಿದೆ ಅದನ್ನ ಏನ್ ಮಾಡಿದ್ರೆ ಹೊರಗಡೆ ಪಿಲ್ಲರ್ ಮಾಡ್ಕೊಂಡು ಬಂದಿದ್ದು ಅದನ್ನ ಇಳಿಸ್ಯಾರ. ಆಮೇಲೆ ಕಾಲಮ್ ಎಲ್ಲ ಕಾಸ್ಟಿಂಗ್ ಸಿಟ್ಟು ಮಾಡಿ ನೀವು ಹೊರಗಡೆ ಮಾಡ್ಕೊಂಡು ಬರ್ತದೆ ಏನದು ಹೊರಗಡೆ ನೀವು ಮಾಡ್ಕೊಂಡು ಇಡ್ಲಿಕ್ಕೆ ಅದು ಯಾವ್ದು ನೀವು ಏನು ಕೆಲಸ ಮಾಡ್ತಿದ್ರು ಬೇರೆ ಮಾಡೋದ ಅಲ್ಲ ಅವ್ರೇನು ಪ್ರಶ್ನೆ ಎತ್ತಿದಾರಲ್ಲ ಅದು ನಾನು ಹೇಳ್ತೇನೆ. ಅಲ್ಲಿ ಲಾಸ್ಟ್ ಇಯರ್ ನಾವು ಇವರೆಲ್ಲ ಹೋಗಿ ವಿಸಿಟ್ ಮಾಡಿದ್ರು. ಅಲ್ಲಿ ಏನಾಗಿದೆ ಅಂದ್ರೆ ಫ್ರೀ ಫ್ಲೋ ಆಫ್ ವಾಟರ್ ಏನಿತ್ತು ಮಳೆಗಾಲದಲ್ಲಿ ಅದಕ್ಕೆ ನಿಮ್ಮ ಏನು ಈ ಪಿಲ್ಲರ್ಸ್ ಏನಿದೆ ಅಬ್ಸ್ಟ್ರಕ್ಷನ್ ಕೊಡ್ತಾ ಇದೆ, ಮತ್ತೆ ಅದರಿಂದ ಆರ್ಟಿಫಿಷಿಯಲ್ ಫ್ಲಡ್ಡಿಂಗ್ ಆಗ್ತಾ ಇದೆ. ಮುಂದಿನ ದಿನದಲ್ಲಿ ಮತ್ತೆ ಇನ್ನು ಎಷ್ಟು ಏರಿಯಾ ಎಷ್ಟು ಮನೆಗಳು ಮುಳುಗು ಮತ್ತೆ ಆದ್ರೆ ನೀವು ಅದೆಲ್ಲ ನೋಡಿ ನೀವು ಏನ್ ಮಾಡಿದ್ರಿ, ನಿಮ್ಮ ತಪ್ಪು ಏನ್ ಹೇಳ್ತೇನೆ ಮತ್ತೆ ಇವ್ರದ್ದು ನಿಮ್ಮ ಡಿಸೈನ್ ಅಲ್ಲಿ ಫಾಲ್ಟ್ ಆಗ್ಬಿಟ್ಟು ನೀವು ಅಲ್ಲಿ ಏನ್ ಮಾಡಿದ್ರಿ ಇದೆಲ್ಲ ಗಮನಕ್ಕೆ ತಗೊಳ್ಳದೆ ನಿಮ್ಮ ಏನು ಅದರಿಂದ ಏನೇನೆಲ್ಲ ಕಾನ್ಸಿಕ್ವೆನ್ಸಸ್ ಆಗಬಹುದು, ಮತ್ತೆ ನಮ್ಮ ಪರಿಸರದ ಮೇಲೆ ಮತ್ತೆ ಇನ್ನು ನಮ್ಮ ಜನವಸತಿ ಮೇಲೆ ಯಾವ ತರ ಅದಕ್ಕೆ ಹಾನಿ ಆಗಬಹುದು, ಅದು ಯಾವುದು ನೀವು ಗಮನಕ್ಕೆ ತಗೊಳ್ಳದೆ ಲೆಕ್ಕಕ್ಕೆ ತಗೊಳ್ಳದೆ ನೀವು ಒಟ್ಟು ಡೆವಲಪ್ಮೆಂಟ್ ಇದರಲ್ಲಿ ನಿಮ್ಮ ಯಾವ ತರ ಅನುಕೂಲ ಆಗ್ತದೆ. ಅಲ್ಲಿ ಸಾಕಷ್ಟು ಜಾಗಗಳು ಇತ್ತು, ನೀವು ಗ್ರಾವಿಟಿ ಏನ್ ಹೇಳ್ತಿದ್ರಿ ಅಲ್ಲ, ಆದ್ರೆ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಇನ್ಸ್ಪೈಟ್ ಆಫ್ ದಟ್ ನಾನು ಸಹ ಏರಿಯಾ ಪೂರ್ತಿ ಲೈನ್ ನಾನು ನಡ್ಕೊಂಡು ವಿಸಿಟ್ ಮಾಡಿದ್ದೀನಿ. ಈಗ ಇವ್ರು ಏನು ಲೈನ್ ಬಗ್ಗೆ ಹೇಳ್ತಿದ್ದಾರೆ ಅಲ್ಲಿ ಇನ್ ಕೇಸ್ ಅಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಬರ್ತಾ ಇದೆ, ಅವ್ರು ದೇ ಕುಡ್ ಹ್ಯಾವ್ ಟೇಕನ್ ಅಟ್ ದ ಹೆಡ್. ಅವ್ರು ಆ ಥರ ಮಾಡಲಿಲ್ಲ. ಕಾಸ್ಟ್ ಎಷ್ಟು ಕಡಿಮೆ ಮಾಡಿ ಅವ್ರ ಜನರಿಗೆ ತೊಂದರೆ ಆದ್ರೆ ರಾಜಕಾರಣವೇ ಬ್ಲಾಕ್ ಆಗಲಿ ಏನೋ ಆಗಲಿ, ಗೊತ್ತಾಯ್ತಾ? ನೀವು ಆ ಲೈನಿಗೆ ವಿಸಿಟ್ ಮಾಡಿದ್ರಾ ಸರ್? ಪೂರ್ತಿ ಆನ್ ಬೈ ವರ್ಕ್ ನೀವು ನೋಡಿದ್ರಾ ಎಲ್ಲಿಂದ ಹೋಗಿದ್ರಿ ಅಂತ? ನಾವು ಆದಷ್ಟು ಎಡ್ಜಿಗೆ ತಗೊಂಡಿದ್ವಿ, ಮತ್ತೆ ಎಡ್ಜ್ ತಗೊಂಡ್ರೆ ಆ ಬ್ಯಾಂಕ್ ಎಲ್ಲ ಕಿತ್ತೋಗ್ಬಿಡ್ತಾರೆ. ಅದಕ್ಕೆ ಅದು ಡ್ಯಾಮೇಜ್ ಆಗೋದು ಬೇಡ ಅಂತ ಆದಷ್ಟು ಎಡ್ಜಿಗೆ ಅದು ಬ್ಯಾಂಕ್ ಮೇಲೆನೆ ಬರ್ಬೇಕಿತ್ತು ಸರ್. ಅದು ಏನು ಬ್ಯಾಂಕ್ ಹೇಳ್ತಿದ್ರಲ್ಲ ನೀವು ರಾಜ್ ಕಾಲುವೆದು ಏನು ವಾಟರ್ ಫ್ಲೋಯಿಂಗ್ ಏರಿಯಾ ಬಿಟ್ಬಿಟ್ಟು ಅದ್ರದ್ದು ಏಜ್ ಏನಿದೆ ಮೇಲಿಂದ ಏನು ಜರಿ ಅದ್ರ ಮೇಲೆ ತಗೊಳ್ಬೇಕಿತ್ತು ನೀವು. ಅದೇ ನಾನು ಹೇಳ್ತಾ ಇದ್ದೀನಿ. ಡಿಸ್ಟರ್ಬ್ ಅಲ್ಲ, ಬ್ಯಾಂಕ್ ಡಿಸ್ಟರ್ಬ್ ಆದ್ರೆ ನೀವು ಅದು ರಿಕವರ್ ಮಾಡ್ಬೇಕಿತ್ತು. ಅದೇ ನಾನು ಹೇಳ್ತಾ ಇದ್ದೀನಿ. ಬ್ಯಾಂಕಿಗೆ ಏನಿದಿತ್ತಲ್ಲ, ಬ್ಯಾಂಕಿಗೆ ನೀವು ಅಲ್ಲಿ ಯಾವ್ದಾವ್ದೆಲ್ಲ ಡಿಸ್ಟರ್ಬ್ ಮಾಡಿ ಅದು ವಾಪಸ್ ರಿಸ್ಟೋರ್ ಮಾಡೋದು ನೀವು ಈಗ ರೈಸಿಂಗ್ ಮೇನ್ಸ್ ಬೆಟ್ಕಲ್ ಇಂದ STPಗೆ ಪಂಪಿಂಗ್ ಅದರಲ್ಲಿ ಹುರುಳಿಸಾಲು ಬೆಟ್ಕಲ್ ಇಂದ 1.35 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ ಅಪ್ ಟು ಹೈವೇ ತನಕ. 1.35 ಕಿಲೋಮೀಟರ್
15 ಟೋಟಲ್ ಎಷ್ಟು ಇರೋದು? ಟೋಟಲ್ 4.99 ಅದರಲ್ಲಿ 1.35 ಕಿಲೋಮೀಟರ್ ಉರುಳಿಸಾದ ನೆಕ್ಸ್ಟ್ ತಗ್ಗರ್ಗೋಡು ನೀವು ಹೇಳ್ತಾ ಇರೋದು ಒಡಿಶಾ ಫುಲ್ಲಿ ಕಂಪ್ಲೀಟ್ ಆಗಿದೆ. ಉರುಳಿಸಾದ ಕಂಪ್ಲೀಟ್ ಒಡಿಶಾ ಅದು ಕಂಪ್ಲೀಟ್ಲಿ ವೆಟ್ ವೆಲ್ ಇಂದ STP ಗೆ ಹೋಗಿ ಮುಟ್ಟಿದೆ. ಈಗ ನೀವು ಅಲ್ಲಿ ಪಂಪ್ ಹಾಕಿದ್ರೆ ಒಡಿಶಾ ವೆಟ್ ವೆಲ್ ಅಲ್ಲಿ ಪಂಪ್ ಚಾಲು ಮಾಡಿದ್ರೆ ಇಲ್ಲಿಂದ ಲಿಫ್ಟಿಂಗ್ ಮಾಡಿಬಿಟ್ಟು ರೈಸಿಂಗ್ ಮೇನ್ ಇಂದ STP ಕಳಿಸಬಹುದಾ? ಹೌದು. ಫುಲ್ ಪೈಪ್ಲೈನ್ ರೆಡಿ ಇದೆಯಾ? ರೆಡಿ. ಪಂಪ್ಸ್ ಯಾಕೆ ಹಾಕ್ತಾ ಇಲ್ಲ ಟ್ರಯಲ್ ರನ್ ಮಾಡ್ಲಿಕ್ಕೆ? ಆಯ್ತು ಮಾರ್ರೆ, ಅವರು ರಿಪೋರ್ಟಿಂಗ್ ಮಾಡ್ಲಿ, ಕ್ವಶ್ಚನ್ ಮಾಡವಲ್ಲ. ನೀವು ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ, ಈ ನಮ್ಗೆ ಮಾಡ್ತಾ ಇದ್ದೀರಿ. ಈ ಸಂಜೆ ನಮ್ಗೆ ಇಲ್ಲೇ ಕುತ್ಕೊಳ್ಳೋದಾ? ಪಂಪ್ಸ್ ಇವತ್ತು ಸ್ಕೋಪ್ ಅಲ್ಲಿ ಇಲ್ಲ, ಅದು ಸಪರೇಟ್ ಆಗಿ ಟೆಂಡರ್ ತಗೊಂಡು ಅವಾರ್ಡ್ ಮಾಡಬೇಕು ಸಪರೇಟ್ ಏಜೆನ್ಸಿಗೆ. ನೆಕ್ಸ್ಟ್ STP 3MLD ನಮ್ಮ ಸಿವಿಲ್ ವರ್ಕ್ಸ್ ಕಂಪ್ಲೀಟ್ ಆಗಿದೆ. ಎಲೆಕ್ಟ್ರೋಮೆಕ್ಯಾನಿಕಲ್ ಕಾಂಪೋನೆಂಟ್ಸ್ ಇರೆಕ್ಷನ್ ಆಗ್ತಾ ಇದೆ ಸರ್. ಈಗ ಓವರ್ ಆಲ್ ಫಿಸಿಕಲ್ ಪ್ರೋಗ್ರೆಸ್ 90% ಆಗಿದೆ ಸರ್. ಫೈನಾನ್ಷಿಯಲ್ ಪ್ರೋಗ್ರೆಸ್ 78% ಆಗಿದೆ. ನೆಕ್ಸ್ಟ್ ಕೆಲವೊಂದು ಲ್ಯಾಂಡ್ ಎಕ್ವಿಷನ್ ಅಲ್ಲಿ ನಮಗೆ ಪಂಚಾಯತಿ ಹ್ಯಾಂಡ್ ಓವರ್ ಆಗಿದೆ ಸರ್. ಅಂದ್ರೆ ತಗ್ಗರ್ಗೋಡು ಬೆಟ್ಟವಲ್ದೆ ಅದು ಟೋಟಲ್ 6 ಮೀಟರ್ ಡೆಪ್ತ್ ಇದೆ, 6 ಮೀಟರ್ ಡಯಾ, ಡೆಪ್ತ್ 12 ಮೀಟರ್ ಇದೆ. ಆಗ ತಗ್ಗರ್ಗೋಡು ಬೆಟ್ಟವಲ್ಲ ನಮಗೆ ಹ್ಯಾಂಡ್ ಓವರ್ ಆಗ್ಬೇಕು ಸರ್ ಪಂಚಾಯತಿಂದ. ಈಗ ಆಲ್ರೆಡಿ ಸರ್ ಬಂದಿದ್ದಾರೆ, 2-3 ಸಲ ವಿಸಿಟ್ ಮಾಡಿದ್ದಾರೆ ಸರ್. ಅದು ಸ್ವಲ್ಪ ಅಲ್ಲಿ ಪಬ್ಲಿಕ್ ಅಪೋಸಿಷನ್ ಇದೆ, ಅದು ನಮಗೆ ಕ್ಲಿಯರ್ ಮಾಡಿಸ್ಬಿಟ್ರೆ ಆ ವೆಟ್ಟಲ್ಲಿ ಕಂಪ್ಲೀಟ್ ಮಾಡಿ ಏರಿಯಾದಲ್ಲಿ ಬರುವ ಎಲ್ಲ ಸೀವೇಜ್ ಅನ್ನು STP ಗೆ ಪಂಪ್ ಮಾಡೋ ಕೆಪಾಸಿಟಿ ಇದೆ. ನೆಕ್ಸ್ಟ್ ಸರ್ ನೆಟ್ವರ್ಕ್ ಅಲ್ಲಿ ಬದ್ರಿಯಾ ಕಾಲೋನಿ ಅದು ಶೇಡ್ಪುಡಿ ಏರಿಯಾ, ಆಮೇಲೆ ಶಾಸ್ತ್ರಿಂಗ್ ಕಾಲೋನಿ ಅದೊಂದು ಸ್ವಲ್ಪ ಏರಿಯಾಸ್ ಪ್ರಾಬ್ಲಮೆಟಿಕ್ ಇದೆ, ಅಂದರೆ ಪಬ್ಲಿಕ್ ಇಶ್ಯೂಸ್ ಇದೆ, ಅದು ಕ್ಲಿಯರ್ ಆಗ್ಬೇಕು ಸರ್. ಆಮೇಲೆ ಮತ್ತೆ ರೆಸ್ಟೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ ವರ್ಕ್. ಬದ್ರಿಯಾ ಕಾಲೋನಿ ಅಪ್ಪರ್ ಸೈಡ್ ಮಾಡಬೇಕು, ಮುಕ್ತಿನಗರ್ ಮಾಡಬೇಕು ಸರ್. ಅಲ್ಲೇ ಮುಕ್ತಿನಗರ್ ಏರಿಯಾ ಇಷ್ಟು ಮಾಡಿ ಕಂಪ್ಲೀಟ್ ಮಾಡ್ಬೋದು ಸರ್. ಅದಕ್ಕೆ ನಮ್ಮ ಪಂಚಾಯತ್ ಅದನ್ನ ಯೂಸ್ ಮಾಡಿದ್ರೆ ನಾವು ಬೇರೆ ಬಿಟ್ಟು ಮಾಡೋದು, ನಾವು ಬೇರೆ ಪದ್ಧತಿ ಮಾಡೋದು, ನಾವು ಬೇರೆ ಬಿಟ್ಟು ಮಾಡೋದು ಅದು. ಸರ್ ಅದಕ್ಕೆ ದನ ಹೋಗ್ತಂತ ಮಾಡ್ತಾ ಇರೋದು ಅದು ನಾನು ಮಾಡ್ತೀನಿ ಸರ್. ಅದಕ್ಕೆ ಡಿಸೈನ್ ಕೇಳಿದ್ರೆ ಡಿಸೈನ್ ಡಿಸೈನಿಗೆ ಮುಖ್ಯ ನಿಮ್ಮದು ಒಂದು ಅವ್ರಿಗೆ ನಿಂತಿದ್ದಾರೆ ಹೇಳಿ. ಮುಂದಿನ 2 ಮಳೆಗಾಲಕ್ಕೆ ನೀವು ಏನು ಟ್ರಾನ್ಸ್ಫರ್ ಮಾಡಿದಾರೆ ಅದು ಉಳಿದಿಲ್ಲಂತಂದ್ರೆ ಉಳಿದಿಲ್ಲ. ಈ ಮಳೆಗಾಲ 2 ಮಳೆಗಾಲದಲ್ಲಿ ನೋಡಿದ್ದೇವೆ, ಅವ್ರ ಟೈಮಿಂಗ್ ನೀರು ಹೋಗಿದೆ, ಆದ್ರೂ ಕೆಲಸ ಅದೇ ಮಾಡೋದು. ಈ ಕಂಪ್ಲೀಷನ್ ಮಾಡ್ತಾರೆ ಅನ್ನೋ ಉದ್ದೇಶ ನೀವು ಇಟ್ಕೊಳ್ಬೇಡಿ. ಯಾಕಂದ್ರೆ ಈಗ ಇದರಲ್ಲಿ ಆಗುದಿಲ್ಲ. ಈಗ ಈ ಗಟ್ಟಿ ಹೊಡೆದು ವಾಟರ್ ಬೋರ್ಡ್ ಅವ್ರಿಗೆ ಇಟ್ಕೊಳ್ಳಿ ಸರ್. ನೀವು ಬಂದು ನೋಡಿ, ನೀವು ಬಂದು ಆಸ್ ಎ ಇನ್ಸ್ಪೆಕ್ಟ್ ನಮ್ಮ ಸ್ಥಳೀಯ ಇಂಜಿನಿಯರ್ ಇರಲಿ, ಪ್ರತಿ ಬಾಡಿ ಯಾವ ಬಾಡಿ ಏರಿಯಾದಲ್ಲಿ ಆಗಿದೆ ನೀವು ಬಂದು ಈಚ ನೀವು ಏನಾದ್ರು ಚೆಕ್ ಮಾಡ್ಕೊಂಡು ನೋಡ್ಬೇಕು, ಚೆಕ್ ಮಾಡಿ ನೋಡ್ಬೇಕು. ನಮ್ಮ ಎದುರಿಗೆ ನೀವು ಇನ್ಸ್ಪೆಕ್ಷನ್ ಮಾಡ್ಕೊಳ್ಬೇಕು. ಅದು ಸರಿ ಇನ್ನೊಂದು ನಿಮ್ಮಿಂದ ಸರ್ಟಿಫೈ ಆಗಬೇಕು. ಈಗ ಕಾಂಟ್ರಾಕ್ಟರ್ ನಾವು ಹೋಗುದಿಲ್ಲ, ಇಲ್ಲಿ ಯಾರು ಇರ್ತಾರೆ ಅವರೇ ಜವಾಬ್ದಾರಿ ಇರೋದಕ್ಕೆ. ಇಲ್ಲ ಅಂತ ಹೇಳಿದ್ರೆ ಅವ್ರು ಕ್ಲಿಯರೆನ್ಸ್ ಕೊಡ್ಲಿಕ್ಕಿಲ್ಲ. ನಮ್ಮ ಕಂಪ್ಲೀಟ್ ಅನ್ನ 100% ಕೆಲಸ ಕ್ಲಿಯರ್ ಆಗಿದೆ ಅಂತ ಹೇಳಿದ್ರು ಅವಾಗ ಇವರಿಗೆ ಬಿಟ್ಕೊಡ್ಬೇಕು. ನಿಮ್ಮ ಮಧ್ಯೆ ಬಿಡ್ಲಿಕ್ಕಿಲ್ಲ. ನೀವು ಯಾವಾಗ ಇನ್ಸ್ಪೆಕ್ಟರ್ ಮಾಡ್ತೀರಿ ನಮಗೆ, ನೀವು ಯಾವಾಗ ಬಂದು ಅದನ್ನ ಇನ್ಸ್ಪೆಕ್ಟರ್ ಮಾಡ್ತೀರಿ ಒಂದೊಂದು ಕ್ಲಿಯರ್ ಹೇಳಿ. ನಮ್ದು ಏನಂದ್ರೆ ಈಗ ಥರ್ಡ್ ಪಾರ್ಟಿ ಅಂತ ಥರ್ಡ್ ಪಾರ್ಟಿ ಫಿಕ್ಸ್ ಆಗಿರುತ್ತೆ ಎಲ್ಲ ವರ್ಷಕ್ಕೆ. ಅವ್ರ ಎಲ್ಲ ಕ್ವಾಲಿಟಿ ಅವರು ಚೆಕ್ ಮಾಡ್ತಾರೆ. ಬೋರ್ಡ್ ಕಡೆಯಿಂದ ನಾವು ನೋಡ್ತೇವೆ. ಅವರು ಈಗ ಆಫ್ಟರ್ ಕಂಪ್ಲೀಷನ್ ಆಫ್ ಚೇಂಬರ್ ಫ್ಲೋ ಟೆಸ್ಟ್ ಎಲ್ಲ ಚೆಕ್ ಮಾಡಿದ್ರೆ ಮತ್ತೆ ಅವರಿಗೆ ಕ್ಲಿಯರೆನ್ಸ್ ಕೊಡೋದು. ಅವರ ರಿಪೋರ್ಟ್ ಇಲ್ಲದ್ರೆ ನಾವು ಅವರಿಗೆ ಏನೋ ಕ್ಲಿಯರೆನ್ಸ್ ಕೊಡೋದಿಲ್ಲ. ಈಗ ಎಲ್ಲ ವರ್ಕ್ಸ್ ಥರ್ಡ್ ಪಾರ್ಟಿಯಿಂದಲೇ ವೆರಿಫೈ ಆಗಿದೆ. ನಾವು ಬೋರ್ಡ್ನವರು ನಾವು ವಿವರಣೆ ಮಾಡಿದ್ದೀವಿ. ಕಂಪ್ಲೀಟ್ ಆಗಿದೆ. ಕೆಲವು ಕಡೆ ನಾವು ನೋಡಿದವಲ್ಲ ನೀರೇ ಮುಂದೆ ಹೋಗೋ ದಿನದಲ್ಲಿ ನಮ್ಮ ಬಾವಿ ಯಾವ ನೀರು ಕುಡಿಯುವಂತ ದಿನದಲ್ಲಿ ಇರುವುದಿಲ್ಲ. 20 ಫೀಟ್ ಡೀಪ್ ಸರ್, 20 ಫೀಟ್ ಡೀಪ್ ಯಾವ್ದು ಅದರಲ್ಲಿ ಕಡೆ ನೋಡಿದ್ರು 20 ಫೀಟ್ ಡೀಪ್ ಅಲ್ಲಿ ಪೈಪ್ ಆಗ್ತಾರೆ. 20 ಫೀಟ್ ಡೀಪ್ ಅವ್ರು ಯಾವ್ದು ಹಿಟಾಚಿ ಸಣ್ಣ ಹಿಟಾಚಿ ಅಲ್ಲ, ದೊಡ್ಡ ದೊಡ್ಡ ಹಿಟಾಚಿ ಬಂದು ಆ ರೋಡ್ ನಾಗಿ ಹಾಕಿದ್ರೆ ನೋಡಿದ್ರೆ ಮೆಜರ್ಮೆಂಟ್ ಹಾಕಿರೋದು 20 ಫೀಟ್ ಡೆಪ್ತ್ ಇದೆ. ಆ ಪೈಪ್ ಅಲ್ಲೇ ಕನೆಕ್ಷನ್ ತಗೊಂಡು ಹ್ಯಾಂಗೆ ಯಾವ ಲೊಕೇಶನ್ ಅಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ವಾಟರ್ ಕೂಡ ನಮ್ಮ ಬಾವಿ ಸುರಕ್ಷಿತ ಹಿಂಗ ಅನಿಸ್ತಿದ್ಯಾ? ಆ ಟೈಪ್ ಕಲೆಕ್ಷನ್ ನೋಡ್ಕೊಳ್ಳಿ, ಒಂದೊಂದು ಟ್ಯಾಪ್ ಕಲೆಕ್ಷನ್ ಹೋಗಿ ನೀವು ನೋಡ್ಕೊಳ್ಳಿ, ಗೊತ್ತಾಗ್ತದೆ. ವಾಟರ್ ಬೋರ್ಡ್ ಅವರು ಮನೆ ಇದೆ ಇಲ್ಲಿ.
ನಿಮ್ಮನೆ ಇದೆ ಇಲ್ಲಿ? ಇಲ್ಲ, ನಮ್ಮನೆ ಇರುವಂತದ್ದು. ಈ ಪಟ್ಟಣ ಪಂಚಾಯತಿಗೆ ನೀವು ದುಡ್ಡು ಹಾಕ್ತಾ ಇದ್ದೀರಾ? ಆ ಪಟ್ಟಣ ಪಂಚಾಯತ್ ಬಾಡಿ ನೀವು ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡೇ ಇದ್ದಿದ್ದ ಕಾರಣ ಈ ವ್ಯವಸ್ಥೆ ಆಗ್ತಾ ಇರುವಂತದ್ದು ನಾವು ಹೇಳ್ತಾ ಇರುವಂತದ್ದು. ನಾನು ಆ ಕೆಲಸ ನಿಲ್ಸಿದ್ದು, ಫಾತಿಮಾ ಅವರಲ್ಲ, ಬದರಿಯಾ ಕಾಲೋನಿದು ಕೆಲಸ ನಾನು ನಿಲ್ಸಿದ್ದು. ಚೀಫ್ ಆಫೀಸರ್ ಗಮನದಲ್ಲಿದೆ, ನಾರಾಯಣ ಇದೆ, ಇಂಜಿನಿಯರ್ ಗಮನದಲ್ಲಿದೆ. ಒಂದು ಮನೆ ಕ್ರ್ಯಾಕ್ ಆಯ್ತು. ಇವ್ರು ದೊಡ್ಡ ಮಷೀನ್ ಹಾಕುವಾಗ ಅಲ್ಲಮ ಇಕ್ಬಾಲ್ ಸ್ಕೂಲ್ ಹತ್ರ ಒಂದು ಮನೆ ಕ್ರ್ಯಾಕ್ ಆಗ್ತದೆ. ಕ್ರ್ಯಾಕ್ ಆದ ನಂತರ ನಾನು ಕೆಲಸ ನಿಲ್ಲಿಸ್ತೇನೆ. ಮಳೆಗಾಲ ಬರ್ತದೆ, ಅವ್ರ ಮನೆ ಫೌಂಡೇಶನ್ ಒಳಗಿಂದ ನೀರು ಬರ್ತದೆ, ಹೌದಾ? ಅವಾಗ ನಿಲ್ಸಿದಾಗ ಇವ್ರಿಗೆ ಪರಿಹಾರ ಆಗಿ ನಾನು ಪಟ್ಟಣ ಪಂಚಾಯತ್ಗೂ ಲೆಟರ್ ಕೊಟ್ಟಿದ್ದೇನೆ, ಇವರಿಗೂ ಲೆಟರ್ ಕೊಟ್ಟಿದ್ದೇನೆ, ನಿಮ್ಮಿಂದ ಇದಾಗಿದೆ ಅಂತ, ಇದು ಪರಿಹಾರ ನೀವು ಕೊಡ್ಬೇಕಂತ. ಇವ್ರು ಕೊಟ್ಟಿದ್ದು 5,000, ಅವರಿಗೆ ಖರ್ಚಾಗಿದೆ 50,000. ಅವಾಗ ನಾನು ನಿಲ್ಸಿದ್ದು 2 ವರ್ಷ ಆಯ್ತು. ನಾನು ಹೇಳಿದ್ದು ಒಂದೇ ಮಾತು, ವಾಟರ್ ಬೋರ್ಡಿಗೆ ಪದೇ ನಾವು ಪ್ರೆಸ್ ಮೀಟ್ ಮಾಡಿದ್ದೇವೆ, ಎಲ್ಲ ಮಾಡಿದ್ದೇವೆ, ಪದೇ ಮಾತಾಡಿದ್ದು AC ಅವರ ಮುಂದೆ, ಮಿನಿಸ್ಟರ್ ಅವರ ಮುಂದೆ, ಎಲ್ಲರ ಮುಂದೆ ಒಂದೇ ಮಾತು ಕೇಳಿದ್ದು, ನೀವು ಕೆಲಸ ಸ್ಟಾರ್ಟ್ ಮಾಡ್ತೀರಿ, ಹೌದು, ಎಂಡ್ ಯಾವಾಗ ಮಾಡಿಕೊಡ್ತೀರಿ? ಹೌದಾಗಿಲ್ಲ ಕೇಳಿ. ನೀವು ಸೈಟ್ ಕ್ಲಿಯರ್ ಅಂದ್ರೆ ನಾವು ಸೈಟ್ ರೋಡ್ ಕ್ಲಿಯರ್ ಇದೆ, ಇದು ಇಷ್ಟು ದೊಡ್ಡ ಮೆಷಿನರಿ ಯೂಸ್ ಮಾಡಿದ್ರೆ ಮನೆ ಡ್ಯಾಮೇಜ್ ಆದ್ರೆ ಎಲ್ಲ ಆದ್ರೆ ಅದ್ರ ಜವಾಬ್ದಾರಿ ಯಾರು ಸರ್? ಅದ್ರ ಜವಾಬ್ದಾರಿ ಯಾರು? ಮನೆ ಡ್ಯಾಮೇಜ್ ನಮ್ದೇನಿದೆ ಬದ್ರಿಯಾ ಕಾಲೋನಿ ಬಹಳ ಹಿಂದುಳಿದ ಪ್ರದೇಶ. ಅಲ್ಲ, ಅಲ್ಲ, ಡ್ಯಾಮೇಜ್ ಆದ್ರೆ ಯಾರು ಜವಾಬ್ದಾರಿ ಸರ್? ಯಾರಿಂದ ಡ್ಯಾಮೇಜ್ ಆಗಿದ್ದು? ಅಷ್ಟು ದೊಡ್ಡ ಮಷಿನರಿ ಹಾಕ್ಬೇಕಂತ ಇಲ್ಲಲ್ಲ. ಅವ್ರು ಒಪ್ಕೊಂಡಿದ್ದಾರೆ, ಆ ಷರತ್ತಿಗೆ ಒಪ್ಪಲಿಲ್ಲ, ಅದಕ್ಕೆ ಕೆಲಸ ಪೆಂಡಿಂಗ್ ಇದೆ. ಒಂದು. ಎರಡನೇದು, ಇವ್ರ ವಾರ್ಡ್ ಅಲ್ಲಿ ವೆಟ್ವೆಲ್ ಮಾಡುವಂತ ವಿಷಯ, ಇರ್ಫಾನ್ ಅವ್ರ ವಾರ್ಡ್ ಬೆಂಡೆಕಾರ್, ಅಜಯ್ ಸರ್ ಬಂದಿದ್ರು, ತಹಸೀಲ್ದಾರ್ ಅವ್ರು ಬಂದಿದ್ರು, ಎಲ್ಲ ಬಂದಿದ್ರು, ಮಾರ್ಕ್ ಮಾಡಿದ್ರು. ಅಲ್ಲಿನ ಪಬ್ಲಿಕ್ ಏನ್ ಹೇಳಿದ್ರು, ಸ್ವಲ್ಪ ಮುಂದ್ಗಡೆ ಹೋಗಿ ಅಂತ. ಜಸ್ಟ್ ಒಂದು 50 ಮೀಟರ್ಸ್ 30-40 ಮೀಟರ್ಸ್ ಅಲ್ಲಿ ತಗೊಂಡೋಗಿ ಅಂತ ಆಟಿಟ್ಯೂಡ್ ಮಾಡಿ ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಹೇಳಿ. ಆದ ನಂತರ ಇಲ್ಲ ಆಗುದಿಲ್ಲ, ಅದು ನಮ್ ಖರ್ಚು ಜಾಸ್ತಿ ಆಗ್ತದೆ, ಹಾಗೆ ಅಂತ ಹೋದ್ರು. ಅದ್ರ ನಂತರ 3-4 ತಿಂಗಳ ನಂತರ ಬಂದು ನಾವು ಶಿಫ್ಟ್ ಮಾಡ್ತೇವೆ. ಅಷ್ಟಕ್ಕೆ ಪಬ್ಲಿಕ್ ಅಪೋಸಿಟ್ ಇದೆ. ಇಲ್ಲ ಸರ್, ಅವಾಗ ಹೋಗಿದಾಗ ಪಬ್ಲಿಕ್ ಸ್ವಲ್ಪ ಮುಂದೆ ತಗೊಳ್ಳಿ ಅಂತ ಹೇಳಿದ್ರು. ಇಲ್ಲಿ ಮನೆ ಎಲ್ಲ ಇದೆ, ಸರಿ ಆಗುದಿಲ್ಲ. 20 ಮೀಟರ್ಸ್ ಅಲ್ಲಿ ಮನೆ ಇದೆ ಸರ್, ವೆಟ್ಬಾಲ್ ಇಂದ 20 ಮೀಟರ್ಸ್. ನಾನು ನೋಡಿದೆ ಸರ್, ಆದ್ರೆ ಎಫರ್ಟ್ಸ್ ಅಂತೂ ನಾವು ಬೋರ್ಡಿಂದ ಹಾಕಿದ್ದೇವೆ. ಇಲ್ಲ, ನಾವು ಹೇಳಿದ್ವಿ, ನಾವು ಜವಾಬ್ದಾರಿ ತಗೊಳ್ತೀವಿ, ಜನ ಎಲ್ಲಿ ಹೇಳ್ತಾರೆ ಅಲ್ಲ ಹಾಕಿ ಅಂತ. ಅವಾಗ ಅಜಯ್ ಸರ್ ಫೋನ್ ಎತ್ತಲಿಲ್ಲ. ಹಿಂಗೆಲ್ಲ ಸರ್, ನಮ್ದೇನಿದೆ ಗ್ರಾವಿಟಿ ಮುಖಾಂತರ ಬರೋದು ಸರ್. ಅಲ್ಲ ರೀ, gravity ನಾವು engineer. ಜಸ್ಟ್ ಮುಂದೆ ಕೇಳಿ ಅವರಿಗೆ, ಇವ್ರು ಇಲ್ಲಾಗಿತ್ತು, ಅವಾಗ ಮಹೇಶ್ ಅಂತ ಇದ್ರು, ಜಸ್ಟ್ ಮುಂದೋಗಿ ಅಂತ. ಇದು ಯಾವುದು ನಾವೇನ್ ಹೇಳ್ತಾ ಇದ್ದೀವಿ ನೋಡಿ, ಅವರು ಯಾರು ಗೊತ್ತಿಲ್ಲ, ಗುಜರಾತ್ ಇಂದ ಬಂದಿದ್ದಾರೆ ಅಂತೆ, ಎಲ್ಲಿಂದ ಬಂದ ನಮ್ಗೆ ಗೊತ್ತಿಲ್ಲ. ವಾಟರ್ ಬೋರ್ಡ್ ಜವಾಬ್ದಾರಿ ಇದಕ್ಕೆ. ನಾಳೆ ಇದರಿಂದ ಏನು ಆದ್ರೆ ಸರ್ ಟೆರವ್ ಪಾಸ್ ಮಾಡಬೇಕು. ಏನು ಆದ್ರೆ ವಾಟರ್ ಬೋರ್ಡ್ ಇಂದ, ಯಾಕಂದ್ರೆ ಅವರು ಒಂದು ಕಂಟ್ರೋಲ್ ಇಡ್ಲಿಲ್ಲ ಅವ್ರ ಮೇಲೆ, ಅವರಿಗೆ ಒಂದು ಕಂಟ್ರೋಲ್ ಇಡ್ಲಿಲ್ಲ, ಒಂದು ಜವಾಬ್ದಾರಿಯನ್ನು ತಗೊಳ್ಳಿಲ್ಲ. ಒಂದು ವೇಳೆ ಪ್ರಾಬ್ಲಮ್ ಇದ್ರೆ ವಾಟರ್ ಬೋರ್ಡ್ ಇಮಿಡಿಯೇಟ್ ಆಗಿ ಬರಬೇಕು. ಇವ್ರು ಬರ್ಬೇಕಾ? ಕಾಂಟ್ರಾಕ್ಟರ್ ಬಂದ್ಕೊಂಡು ನಾವು ಯಾವ ಇವ್ರು ನಮ್ಮ ಡಿಪಾರ್ಟ್ಮೆಂಟ್ ಇಂದನೇ ಇದ್ದಾರೆ ಇಂಜಿನಿಯರ್. ಅಲ್ಲ, ಇವರಲ್ಲ, ಇವರು ಯಾರು? ನಿಮ್ದು ಇಂಜಿನಿಯರ್ ಯಾರು? ವಿಲ್ಸನ್ ಇಂಜಿನಿಯರಾ? ಅಶೋಕ್ ಇಂಜಿನಿಯರಾ? ಹೌದಲ್ಲ, ಮಹೇಶ್ ನಿಮ್ಮಿಂದ ಇದ್ದಿದ್ದು ಹೌದಲ್ಲ? ಎಷ್ಟು ಕೂತ್ಕೊಂಡಿದ್ರಿ? ನಮ್ಗೆ ಇಲ್ಲಿ ಯಾವಾಗ ನೀವು ಲೆಟರ್ ಕೊಟ್ಟಿದ್ದೀರಿ? ಇಲ್ಲಿ ಕ್ಲಿಯರ್ ಆಗ್ಲಿಲ್ಲ, ಕ್ಲಿಯರ್ ಮಾಡಿಕೊಡಿ ಪಟ್ಟಣ ಪಂಚಾಯತ್ ಇಂದ, ಈ ವಾರ್ಡ್ ಇಂದ ಕ್ಲಿಯರ್ ಆಗ್ಲಿಲ್ಲ. ಎಷ್ಟು ಲೆಟರ್ ಕೊಟ್ಟಿದ್ದು ತೋರಿಸಿ ಸರ್. ಎಷ್ಟು? ನಮ್ಮ ವಾರ್ಡಿಂದ ಬರ್ಲಿಲ್ಲ, ನಮ್ಮ ಗಮನದಲ್ಲಿ ಬರ್ಲಿಲ್ಲ ಸರ್. ನಾವೇನ್ ಹೇಳೋದಂದ್ರೆ, ನೀವು ಫೋರ್ಸ್ಫುಲಿ ಅಲ್ಲಿ ಪ್ರಾಜೆಕ್ಟ್ ಇದೆ ಮಾಡೋದಿದ್ರೆ ನೀವು ತಾಕತ್ತಿಲ್ವಾ? DC ಅವ್ರು ಇಲ್ವಾ? ಮತ್ತೊಂದು ಸರ್, ಲಾಸ್ಟ್ ರಿಜಿಸ್ಟ್ರೇಷನ್, ಅದು ರೋಡ್ ಇಂದು ಎಷ್ಟು ಮಾಡಿದೆ, ಸೈಡ್ ಇದೆಲ್ಲ ಡ್ಯಾಮೇಜ್ ಆಗೋಗಿದೆ. ಅದು ನೀವು ಮೆಷಿನರಿ ಹಾಕೋದು ಕ್ರ್ಯಾಕ್ ಆಗ್ತದೆ, ಎಲ್ಲ ಕಾಂಕ್ರೀಟ್ ಹಾಳಾಗೋಗ್ತದೆ, ಹಳೇದು.
ಸಿ ರೋಡ್ ಅಲ್ಲಿ 3 ಮೀಟರ್ ರೋಡ್ ಇರುವಂತದ್ದು ನೀವು 1 ಮೀಟರ್ ತೆಗೆದ ಒಂದೊಂದು ಮೀಟರ್ ಇರ್ತದೆ ಹೆವಿ ಬ್ರೇಕ್ ಎಲ್ಲ ನಾನು ಅದು ಕಂಪ್ಲೇಂಟ್ ಮಾಡಿದ್ದೇನೆ, ನಮ್ಗೆ ಅದು ಮಾಡ್ಕೊಡ್ತಾರೆ ಅಂತ ಹೇಳಿದ್ದಾರೆ, ಮಾಡ್ಕೊಡ್ಲಿಲ್ಲ. ಅದಕ್ಕಾಗಿ ನಾವು ಕೆಲಸ ನಿಲ್ಲಿಸಿದಂಥದ್ದು. ಅದಕ್ಕಾಗಿ ನಾನು ಯಾವುದರಲ್ಲೂ ಮಧ್ಯದಲ್ಲಿ ಬರಲಿಲ್ಲ. ಯಾಕಂದ್ರೆ ಕೊಟ್ಟು ಮಾತು ಆಗ್ಬೇಕಲ್ಲ. ಡಿ ಸಿ ಅವರು ಮುಂದೆ ಹೇಳಿದ ಮಾತು, ಡಿ ಸಿ ಅವರು ಹೇಳಿದ್ರು ರಿಸ್ಟೋರೇಷನ್ ಅಂದ್ರೆ ಅವ್ರು ಮನೆ ಕೇಳ್ತಾ ಇಲ್ಲ, ಅವರು ರೋಡ್ ಕೇಳ್ತಾ ಇದ್ದಾರೆ ಅಂತ. ಡಿ ಸಿ ಅವರು ಈ ಮಾತು ಹೇಳಿದ್ದಾರೆ. ಫುಲ್ ವಿಡ್ತ್ ರೋಡ್ ಎಕ್ಸ್ಕವೇಷನ್ ಗೆ ಬದ್ರಿಯಾ ಕಾಲೋನಿಯಲ್ಲಿ ತುಂಬಾ ಡೆಪ್ತ್ ಇರೋದ್ರಿಂದ ಎಕ್ಸ್ಕವೇಷನ್ ಅದು ಇನ್ನು ಪುನಃ ನೀವು ಎಕ್ಸ್ಕವೇಟೆಡ್ 1 ಮೀಟರ್ ಮಧ್ಯದಲ್ಲಿ ಮಾಡಿದ್ರು ಸಹ ಆಗುದಿಲ್ಲ. ಬಾಕಿ ರೋಡ್ ರೀಚ್ ಎಲ್ಲ ಡ್ಯಾಮೇಜ್ ಆಗಿರ್ತದೆ. ಫುಲ್ ವಿಡ್ತ್ ಗೆ ಒಪ್ಕೊಂಡು ಹೋಗಿದ್ದಾರೆ ಅವರು, ಅದನ್ನು ಮಾಡಿಸ್ಕೊಡ್ಬೇಕು. ಒಂದು ನೀವು ನೋಟ್ ಮಾಡಿ ಇಟ್ಕೊಳ್ಳಿ, ಫುಲ್ ವಿಡ್ತ್ ರೋಡ್ ರಿಸ್ಟೋರೇಷನ್ ಸಿಸಿದು ಆಗ್ಬೇಕು ಇಡೀ ಬದ್ರಿಯಾ ಕಾಲೋನಿಯಲ್ಲಿ. ಇಲ್ಲ ಸಿಸಿ ನಮ್ದು ಏನಿದೆ ಎಷ್ಟು ಪ್ಯಾಚ್ ಇದೆ ಅಷ್ಟೇ ಯೂಸ್ ಮಾಡ್ಬೋದು. ಅದು ಡ್ಯಾಮೇಜ್ ನೋಡಿ ಸರ್, ಒಂದು ನಿಮಿಷ ಒಂದು ವೆಟ್ ನೀವು ಇದು ತೆಗಿದ್ದೀರಿ, ಏನದು ಮ್ಯಾನುವಲ್ ಎಷ್ಟು ಇದು 3 ಮೀಟರ್ ಹೌದಾ? ಅದ್ರ ನಂತರ ಅದು ಹೌಸ್ ಕಲೆಕ್ಷನ್ ತಗೊಳ್ತೀರಿ. ಹೀಗೆ ನೀವೇ ನೋಡಿದ್ರಿ 2 ಲಕ್ಷ ಫಂಡ್ ಹಾಕೋದಿದ್ರೆ ಎಷ್ಟು ಕಲೆಕ್ಟ್ ಮಾಡ್ಕೊಂಡು ತಗೊಳ್ಬೇಕು ನಾವಿಲ್ಲಿ. ನೀವು 15-25 ಲಕ್ಷದ ಒಂದೊಂದು ರೋಡ್ ಕಟ್ ಮಾಡ್ಕೊಂಡು ಹೋಗ್ತೀರಿ, ನಾವೆಲ್ಲಿ ತಗೊಳ್ಬೇಕು ಅರ್ಥ ಮಾಡ್ಕೊಳ್ಳಿ. ಸಿಸಿ ರೋಡ್ ಒಂದು ಪ್ರೊವಿಷನ್ ಇರುತ್ತೆ, ಎಷ್ಟು ಕಟ್ಟಿಂಗ್ ಆಗಿದೆ ಅಷ್ಟು ನಾವು ರಿಸ್ಪೆಕ್ಟ್ ಮಾಡಿ ಕೊಡ್ತೇವೆ. ರೋಡ್ ಉಳಿಯೋದಿಲ್ಲ. ಎಷ್ಟು ಕಟಿಂಗ್ ಆಗಿದ್ಮೇಲೆ ಅದಕ್ಕೆ ಜನರು ಅದರ ಅಬ್ಜೆಕ್ಷನ್ ಇದೆ ಬರೋದಿಲ್ಲ ಅಷ್ಟೇ ಸರ್, ಮತ್ತೆ ಮಾತಾಡೋದಿಲ್ಲ, ಇರೋದಿಲ್ಲ. ಅದು ಮಾಡಿಕೊಡ್ಲಿಲ್ಲ ಅಂದ್ರೆ ನಾವು ಮುಟ್ಲಿಕ್ಕೆ ಕೊಡೋದಿಲ್ಲ ಸರ್. ಥರ್ಡ್ ಪಾರ್ಟಿ ಇನ್ಫೆಕ್ಷನ್ ಆಗಿರೋದಿಲ್ಲ ರಿಪೋರ್ಟ್ ಒಂದು ಮತ್ತೆ ನಿಮ್ಗೆ ಟೋಟಲ್ ಇಷ್ಟು ಪೇಮೆಂಟ್ ಆಗಿದೆ ಉರ್ಲಿಸಾಲಲ್ಲಿ ಇವಾಗ ಅವ್ರು 95% ಎಲ್ಲ ರೆಡಿ ಇದೆ, ಬೆಡ್ವೆಲ್ 95% ರೆಡಿ ಇದೆ ಅಂತ ಹೇಳಿದ್ರು ಅವರು. ಓಕೆ, ಈಗ ವಾಟರ್ ಬೋರ್ಡ್ ಅವರು ಮತ್ತೆ ಈ FC ಇನ್ಫ್ರಾ ಕಂಪನಿಯವರು ಸೇರಿ ಭಟ್ಕಳದಲ್ಲಿ ಲಾಸ್ಟ್ 5-6 ಇಯರ್ಸ್ ಅಲ್ಲಿ ಪ್ರಾಜೆಕ್ಟ್ ಮಾಡ್ತಿದ್ದಾರೆ. ಇದರ ಹಣೆ ಬರ ಏನು ಅಂತ ಗೊತ್ತಾಗ್ಬೇಕಂದ್ರೆ ಫಸ್ಟ್ ಟ್ರಯಲ್ ರನ್ ಆಗ್ಬೇಕು. ನಾನು ಲಾಸ್ಟ್ 1 ಇಯರ್ ಇಂದ ಹೇಳ್ತಾ ಇದ್ದೇನೆ, ಬೆಡ್ವೆಲ್ ಆಗಿದ್ಮೇಲೇನು ನೀವು ಪಂಪ್ಸ್ ಯಾಕೆ ಅಳವಡಿಸ್ತಾ ಇಲ್ಲ, ಅದಕ್ಕೆ ಬೇರೆ ಏಜೆನ್ಸಿ ಅಂತ ಹೇಳ್ತಿದ್ದಾರೆ. ಆ ಬೇರೆ ಏಜೆನ್ಸಿಗೆ ಇವು ಯಾಕೆ ಟೆಂಡರ್ 1 ವರ್ಷದಿಂದ ಕರೀಲಿಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ. STP ರೆಡಿ ಇದೆ ಅಂತ ಹೇಳ್ತಿದ್ದಾರೆ, ಖಾಲಿ ಅದು ತೋರಿಸ್ಲಿಕ್ಕೆ ಶೋ ಪೀಸ್ ಮತ್ತೆ ವಿಸಿಟಿಂಗಿಗೆ ಮಾಡಿರೋದಾ, ಇಲ್ಲ ಅದು ಆಪರೇಷನಲ್ ಅಲ್ಲಿ ತರೋದು ಇವ್ರು ಮನ್ಸಿದ್ಯಾ? ಅಲ್ಲ 1 ವರ್ಷದಲ್ಲಿ ಅಲ್ಲ, ಆ ಪಂಪ್ಸಿಗೆ ಬೇರೆ ಏಜೆನ್ಸಿಗೆ ನೀವು ಇದು ಮಾಡ್ಬೇಕಾದ್ರೆ ಅದು ಯಾಕೆ ಅಂತ ಹೇಳ್ತಾ ಇಲ್ಲ ನೀವು? ಈಗ ಡಿಸೈನ್ ಎಲ್ಲ ರೆಡಿ ಇದೆ, CA ಆಫೀಸ್ ಇಂದ ಅಪ್ರೂವಲ್ ತಗೊಂಡು ಟೆಂಡರ್ ಕಾಲ್ ಮಾಡ್ತಾರೆ. ಅದು 1 ವರ್ಷದಿಂದ ಹೇಳ್ತಾ ಇದೀವಿ ಟೆಂಡರ್ ಕಾಲ್ ಮಾಡ್ತೀವಿ ಅಂತ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನೋಡಿ, ಎಷ್ಟೋ ಈಗ ಸಮಸ್ಯೆಗಳು ಮತ್ತೆ ಮುಂದಿನ ದಿನದಲ್ಲಿ ಬರ್ಲಿಕ್ಕಿದೆ. ಟ್ರಯಲ್ ರನ್ ಮಾಡಿದ್ರೆ ಏನೇನೆಲ್ಲ ಇವರಿಂದ ಲೋಪ ಆಗಿದೆ, ಏನೆಲ್ಲ ಫಿಕ್ಸೇಷನ್ ಮಾಡಬೇಕು ಅವೆಲ್ಲ ಮುಂದೆ ಬರುತ್ತೆ. ಅದಕ್ಕೆ ಒಂದಿಷ್ಟು ಲೈನ್ ನೀವು ಟ್ರಯಲ್ ರನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ, ನಾನು ಹೇಳ್ತೇನೆ, 1 ಲೈನ್ ನೀವು ಟ್ರಯಲ್ ರನ್ ಅಲ್ಲಿ ಫಂಕ್ಷನಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಬಾಕಿ ಇದರಲ್ಲಿ ಎಲ್ಲ ಸುಧಾರಣೆ ಮಾಡಿ ಹೋಗ್ಲಿಕ್ಕೆ ಆಗ್ತದೆ, ನಮಗೆ ಅವಕಾಶ ಇರ್ತದೆ. ಗ್ರೌಂಡ್ ವಾಟರ್ ಮಿಕ್ಸ್ಅಪ್ ಆಗ್ತಾ ಇದೆ, ಎಲ್ಲದೂ ಸಹ ನಮಗೆ ಗೊತ್ತಾಗ್ತದೆ. ಚೇಂಬರ್ ನಾವೇನಿದೆ ಅವ್ರದ್ದು ಏನು ಲೀಕೇಜ್ ಆಗುವಂಥದ್ದು, ಗ್ರೌಂಡ್ ವಾಟರ್ ಮಿಕ್ಸ್ಅಪ್ ಆಗುವಂಥದ್ದು, ಓವರ್ಫ್ಲೋ ಆಗುವಂಥದ್ದು, ಲೆವೆಲ್ಸ್ ಅಲ್ಲಿ ಮಿಸ್ಟೇಕ್ ಇರುವಂಥದ್ದು, ಅದೆಲ್ಲ ಟ್ರಯಲ್ ರನ್ ಅಲ್ಲಿ ಇವಾಗ ನಾನು ಏನು ಮಾಡ್ಕೊಡಿ ಅಂತ ಹೇಳಿದ್ರಲ್ಲ, ಟ್ರಯಲ್ ರನ್ ಚಾಲು ಆಗಿಲ್ಲ ಅಂತ ಅವ್ರು ಈಗ ರೀಸನ್ ಕೊಡ್ತಿದ್ದಾರೆ. ನನಗೆ ಚೇಂಬರ್ ಚೆಕ್ ಮಾಡಬೇಕು, ಮ್ಯಾನ್ಯುವಲ್ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ. ಸರ್ ಈಗ STP ಟ್ರಯಲ್ ರನ್ನಿಂಗ್ ಎಲ್ಲ ರೆಡಿ ಇದೆ ಸರ್. ನಮ್ದು ಜಾಲಿ ಝೋನ್ ಏನು ಬರ್ತಾ ಇದೆ ಸರ್ ತೆಬ್ಲೆ ಏರಿಯಾದಿಂದ, ಅದಾದ್ರೆ ಒಂದು ಝೋನ್ ಕಮಿಷನ್ ಆಗಿ. ನೀವು ಲಾಸ್ಟ್ ಟೈಮ್ ಇಲ್ಲಿ ಇಂಜಿನಿಯರ್ ಬಂದಿದ್ದಾಗ ನಮ್ಗೆ ಏನ್ ಹೇಳಿದ್ರಿ, ಬಲೂನ್ ಹಾಕ್ಬಿಟ್ಟು ಬಲೂನ್ ಮಟ್ಟರಿಂದ ಚೇಂಬರ್ ಟು ಚೇಂಬರ್ ನಾನು ನೀರ್ ನಿಲ್ಸ್ಬಿಟ್ಟು ನಾವು ನಿಲ್ಸ್ತೀವಿ, ಆ ನೀರ್ ವಾಟರ್ ಏನಿದೆ ಕಡಿಮೆ ಆಗುದಿಲ್ಲ ಅಂತ ಹೇಳಿದ್ರಿ. ಅದು ಇನ್ನೂವರೆಗೂ ಆಗ್ತಾ ಇಲ್ಲ. ನೀವು ಇಮಿಡಿಯೇಟ್ಲಿ ಮಾಡ್ತೀನಿ ಅಂತ ಹೇಳೋಗಿದ್ದು. ಚೇಂಬರ್ ನಿಮ್ಮ ಮ್ಯಾನ್ ಹೋಲ್ ಪರ್ಫೆಕ್ಟ್ ಆಗಿದೆ, ಅದರಿಂದ ವಾಟರ್ ಸೀಪೇಜ್ ಆಗಿ ಬೇರೆ ಗ್ರೌಂಡ್ ವಾಟರ್ ಪೊಲ್ಯೂಟ್ ಆಗಲ್ಲ ಅಂತ ನೀವು ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ರಿ. ಮತ್ತೆ ಬಲೂನ್ ಮೆಥಡ್ ಅಲ್ಲಿ ನಾಳೆನೇ ಬಲೂನ್ ಪರ್ಚೇಸ್ ಆಗಿದೆ, ಗುಜರಾತ್ ಅಲ್ಲಿ ಆರ್ಡರ್ ಆಗಿದ್ರೆ ಮಹಾರಾಷ್ಟ್ರದಿಂದ ಬರ್ತಾ ಇದೆ ಅಂತ ಕಂಪನಿಯವರು ಸಹ ಪ್ರಾಮಿಸ್ ಮಾಡಿ ಹೋಗಿದ್ರು. ನಿಮ್ಮ ಸೂಪರ್ವೈಸರ್ಸ್ ಮತ್ತೆ ಇಂಜಿನಿಯರ್ ಅದಕ್ಕೆ ಫಾಲೋ ಅಪ್ ಮಾಡಲಿಲ್ಲ ಪೂರಕವಾಗಿ. ಮತ್ತೆ ನೀವು ಸಹ ಅದೇ ಹೇಳ್ತೀರಿ, ನಮ್ಮ ಇವರು ಕೌನ್ಸಿಲರ್ ಹೇಳ್ತಾರಲ್ಲ, ನಿಮ್ಮ ಹಿಡಿತ ಇಲ್ಲ, LC ಇನ್ಫ್ರಾ ಕಂಪನಿ ಮೇಲೆ ನಿಮ್ಮ ಹಿಡಿತ ಇಲ್ಲ, ಇದು ನೀವು ಒಪ್ಕೊಂಡು ಹೋಗಿ. ಈಗಲೂ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದನ್ನು ಮಾಡಿ ಹೇಳಿದ್ರೆ ನೀವು ಇದಕ್ಕೆ ಉತ್ತರ ಏನಂತ ಕೊಡಿ ಸರ್. ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಎಷ್ಟು ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ, ಎಷ್ಟು ಆಗ್ಲಿಲ್ಲ? ಅದೇ ಈಗ ಲ್ಯಾಂಡ್ ಕ್ಲಿಯರ್ ಆದ್ರೆ ಯಾರು ಮಾಡ್ಬೇಕು ಸರ್? ಲ್ಯಾಂಡ್ ಯಾರು ಮಾಡ್ಬೇಕು, ಯಾರಿಂದ ಮಾಡ್ಬೇಕು? ಬೋರ್ಡಿಂದ ನಾವು ಎಲ್ಲ ಎಫರ್ಟ್ಸ್ ಹಾಕಿದ್ದೇವೆ, ಪಂಚಾಯತಿಂದ ಈಗ ಸರ್ ಲ್ಯಾಂಡ್ ಕ್ಲಿಯರ್ ನಾನು ಮಾಡ್ಕೊಡ್ತೇನೆ ಸರ್, ಲ್ಯಾಂಡ್ ಕ್ಲಿಯರ್ ಬಂದ್ರೆ ನಾನು ಮಾಡ್ಕೊಡ್ತೇನೆ. ನನಗೆ 2 ವರ್ಷದಿಂದ ಅಡ್ವಾನ್ಸ್ ಮಾಡಲಿಲ್ಲ. ನೋಡಿ
ಪ್ರಾಬ್ಲಮ್ ಏನಾಗಿತ್ತು ಅನ್ಕೊಂಡಿದ್ದೆ. ಈಗ ಆಜಾದ್ ನಗರ ನಿಮ್ಗೆ ಕ್ಲಿಯರ್ ಮಾಡ್ಬಿಡ್ತೇವೆ. ನಮ್ದು ಆಜಾದ್ ನಗರ 1 to 4 ಎಲ್ಲಿ ಟೋಟಲ್ ವಾರ್ಡ್, ಅಲ್ಲಿ ಯಾವುದೇ ಕೆಲಸ ನಿಮ್ದು ಉಳಿಬಾರ್ದು. ನಿಮ್ಗೇನು ಅದನ್ನು ಕ್ಲಿಯರ್ ಮಾಡಿಬಿಟ್ಟು ಹೇಳಿದ್ರಲ್ಲ, ನಾವು ಮಾತಾಡ್ತೇವೆ ಒಳ್ಳೇದಲ್ಲ. ನಮ್ಗೇನು ಬೇಕಲ್ಲಿ ನೀವು ಈಗ ಹೇಳ್ತಾ ಇದ್ರಿ ತಹಶೀಲ್ದಾರ್ ಬೇಕು, ಆ ಕೆಲಸ ಬೇಕಲ್ಲ, ಇವತ್ತು ಗೊತ್ತಾಗಲ್ಲ. ಅಸಿಸ್ಟೆಂಟ್ ಕಮಿಷನರ್ ಬೇಕು, ಅವ್ರು ಕೊಡಿ, ನೀವು ಬನ್ನಿ. ನೀವು ಒಂದು ತಾಸಲ್ಲಿ ಏನಾಗಬೇಕಂದ್ರೆ ಅಧ್ಯಕ್ಷ ಹೇಳಿದ್ರೆ ನಾವು 4 ಜನ ಮೆಂಬರ್ ಅಲ್ಲಿ ಇಟ್ಕೊಂಡು ಒಂದೇ ಸರಿ ಕ್ಲಿಯರ್ ಮಾಡಿಕೊಡ್ತೀವಿ. ಅದನ್ನ ಹೇಳಿದ್ರು ಅವ್ರು ತಪ್ಪಿಗಳು ಹೇಳಿದ್ರು ನಾನು ಕ್ಲಿಯರ್ ಮಾಡ್ಕೊಡ್ತೇನೆ. ಅಲ್ಲ, ಏನು ಪಬ್ಲಿಕ್ ಸಮಸ್ಯೆ ಇದೆ, ಇವತ್ತು ಪಟ್ಟಣ ಪಂಚಾಯತಿಯಲ್ಲಿ ಠೇರಾವ್ ಮಾಡಿ, ಪಟ್ಟಣ ಪಂಚಾಯತಿಯಲ್ಲಿ ಠೇರಾವ್ ಮಾಡಿ ಕೋಟಿಗಟ್ಟಲೆ ಅನುದಾನ ಏನು ಹಾಕಿದೀವಲ್ಲ, ಅದು ಅನುಷ್ಠಾನಕ್ಕೂ ಬರಬೇಕು. ಸುಮ್ಮನೆ ಜನ ತೋರಿಸಲಿಕ್ಕೆ ಅಲ್ಲ. ನಾಳೆ ದಿನ ಏನು ಸಮಸ್ಯೆ ಆದ್ರೆ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಮಾಡಿಸಿ ಒಂದೇ ಜನರಿಂದ ಕೋಟಿಗಟ್ಟಲೆ ಪ್ರಾಜೆಕ್ಟ್ ಆಗಿ ಹೋಗಬೇಕು. ಸಲ ಫೋರ್ಸ್ ಅನ್ನು ತಗೊಂಡು ಬಂದು ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ನೋಡಿದ್ದೀರಾ? ನಮಗೆ ಲೆಟರ್ ಕೊಟ್ಟಿದ್ದೀರಿ. ನಾನು 1, 2, 3 ಸಲ ಬಂದು ವಿಸಿಟ್ ಮಾಡಿದ್ದೇನೆ. ನಿಮಗೆ ಮಾರ್ಕಿಂಗ್ ಮಾಡಿ ಕೂಡ ಕೊಟ್ಟಿದ್ದೇವೆ, ಇಲ್ಲಿ ಕೆಲಸ ಮಾಡಿ ಅಂತ. ಅದಕ್ಕಿಂತ ಜಾಸ್ತಿ ನಾವಲ್ಲಿ ಕುಲಾಡಿ ಮತ್ತು ಟ್ರ್ಯಾಕ್ಟರ್ ತಗೊಂಡು ಡಿಗಿಂಗ್ ಮಾಡ್ಬೇಕಾಗ್ತದ? ನನ್ನ ಪ್ರಶ್ನೆ, ನೀವು ಎಷ್ಟು ಸಲ ಡಿಪಾರ್ಟ್ಮೆಂಟ್ಗೆ ಕರೆಸಿ? ಒಂದ್ಸಲ ತಹಸೀಲ್ದಾರ್ ಬಂದದ್ದು, ಸ್ಟಾಟ್ಯೂಟರಿ ಅಥಾರಿಟಿ ಅಲ್ಲ ನೀವು ಎಷ್ಟು ಸಲ ಡಿಪಾರ್ಟ್ಮೆಂಟ್ಗೆ ತಂದು ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ದೀರಾ? ಸೆಕ್ಯೂರಿಟಿ ಹಾಕಿದ್ದೀರಾ? ಅವರಿಗೆ ಯಾರು UGD ಅವರಿಗೆ ಸೆಕ್ಯೂರಿಟಿ ಹಾಕಿದ್ದೀರಾ? ನೀವು ಇಷ್ಟು ಸಾಫ್ಟ್ ಆಗಿ ಹೋದ್ರೆ ಕೆಲಸ ಆಗ್ಲಿಕ್ಕೆ ಇಲ್ಲ. ತೌಫೀಕ್ ಅವರು ಹೇಳಿದ್ರು, ತಮ್ಮ ವಾರ್ಡಲ್ಲಿ ಏನ್ ಸಮಸ್ಯೆ ಉಂಟು ಅವ್ರನ್ನ ಸಮಕ್ಷ ಇಡುದು, ಏನ್ ಕೆಲಸ ಮಾಡ್ಬೇಕು ಅವ್ರು ಮಾಡ್ತಾರೆ. ಚೀಫ್ ಆಫೀಸರ್ ಅವರಿಗೆ ನಮ್ಮ ಸ್ಟಾಫ್ ಇಂದ ಅಥವಾ ನಮ್ಮ ಆಫೀಸ್ ಇಂದ ಏನು ಅನುಕೂಲ ಆಗಬೇಕು ನೀವು ಅವರಿಗೆ ಮಾಡಿಕೊಡ್ಬೇಕು. ನಿಮಗೆ ಏನು ಅನುಕೂಲ ಆಗಬೇಕು ನೀವು ತಹಸೀಲ್ದಾರ್ ಇರಲಿ, DYSP ಇರಲಿ. ನಿನ್ನೆ ಮೊನ್ನೆ ನಾನು DC ಹತ್ರ ಒಂದು ಪ್ರಶ್ನೆ ನಾನು DC ಹತ್ರ ಕೇಳಿದ್ದು, 7 ವರ್ಷ ಆಯ್ತು ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ. ವೆಟ್ ವೆಲ್ ಕ್ಲಿಯರೆನ್ಸ್ ಮತ್ತು ಕ್ಲಿಯರೆನ್ಸ್ ಅಲ್ಲಿ ಎಷ್ಟು ಸಲ ಒಂದು ಮಾತಾಡ್ಬಿಡ್ರಿ, ಎಷ್ಟು ಸಲ ಕನ್ಫ್ರಂಟೇಷನ್ ಆಗಿದೆ, ಎಷ್ಟು ಸಲ ಕನ್ಫ್ರಂಟೇಷನ್ ಆಗಿದೆ, ಎಷ್ಟು ಸಲ ಆನ್ ಬುಕ್ಸ್ ಕನ್ಫ್ರಂಟೇಷನ್ ಬಂದಿದೆ, ಆನ್ ರೆಕಾರ್ಡ್ ಉಂಟು ಏನಾದ್ರು ನಿಮ್ಮ ಹತ್ರ? ಖಾಲಿ ಮೌಖಿಕವಾಗಿ ಇರೋದು, ನಿಮ್ಮ ಫೋಟೋ ಮತ್ತು ಮೌಖಿಕವಾಗಿ 4 ಜನ ಇದ್ದದ್ದು ಅಷ್ಟೇ. ನೀವೊಂದು ಏನಾದ್ರು ಡಿಪಾರ್ಟ್ಮೆಂಟಿಗೆ ಇಂಥವರು ಮಾಡ್ಲಿಕ್ಕೆ ಕೊಡುದಿಲ್ಲ ಅಂತ ಹೇಳಿದ್ದೀರಾ? ನಮಗೆ ಹೇಳಿದ್ದೀರಾ? ಮೌಖಿಕವಾಗಿ ಒಂದು ವಿಚಾರದಲ್ಲಿ ಹೇಳಿದ್ರು. ಈಗ ನಿಮ್ಮಿಂದ ಕೇಳಿ ಸಾಕಾಗಿದೆ. ಒಂದು, ನಮ್ಮ ಮೆಂಬರ್ಸ್ಗಳಿಗೆ ನಿಮ್ಮ ಕೆಲಸದ ವಿಚಾರದಲ್ಲಿ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್. ಯಾರ್ಯಾರು ಅರವಿಂದ್ ಅವರೇ, ಯಾರ್ಯಾರು ಕಂಪ್ಲೇಂಟ್ ಉಂಟು ನೋಟ್ ಮಾಡಿ, ನೀವು ಅವರು ಏನು ಮಾಡ್ತಿದ್ದಾರೆ ನಿಮ್ಮ ಗಮನಕ್ಕೆ ಇರಬೇಕು. ನೀವು ಅದಕ್ಕೆ ಸೆಕೆಂಡ್ ಹ್ಯಾಂಡ್ ಇನ್ಫಾರ್ಮೇಶನ್ ಕೊಡಬೇಕು, ಇದು ಹೀಗೆಲ್ಲ ಅದು ಹಾಗೆ ಅಂತ. ಅದು ಎಲ್ಲೆಲ್ಲಿ, ಈಗ ರಮೇಶ್ ಅವರು ಹೇಳಿದ್ರು, ತೌಫೀಕ್ ಅವರು ಹೇಳಿದ್ರು, ಮಿಂಬಾ ಅವರು ಹೇಳಿದ್ರು, ಎಲ್ಲೆಲ್ಲಿ ಪಾಯಿಂಟ್ಸ್ ಉಂಟು ವಿಸಿಟ್ ಮಾಡಿ. ಈಗ ರಮೇಶ್ ಅವರು ಒಂದು ರೋಡ್ ಹೇಳಿದ್ರು, ತೌಫೀಕ್ ಅವರು ಒಂದು ರೋಡ್ ಹೇಳಿದ್ರು. ಜಿನಿಯನ್ ಆಗಿ ಅವರು 1 ಲೇಯರ್ ಅಥವಾ 2 ಲೇಯರ್ ಮಾಡಿದ್ದಾರೆ, 1 ವರ್ಷದಲ್ಲಿ ಅದು ಬಿದ್ದೋಗಿದೆ. ಅದು ರಿಸ್ಟೋರೇಷನ್ ಆಗಲೇಬೇಕು. ದಟ್ ಈಸ್ ಅಂಡರ್ ಕ್ವಾಲಿಟಿ ಕೆಲಸ, ಕಳಪೆ ಕಾಮಗಾರಿಗಾಗಿ ಕೆಲಸ ಆಗಿದೆ, ಅದನ್ನು ರಿಪ್ಲೇಸ್ ಮಾಡಲೇಬೇಕು. ಈಗ ರಾಜಕಾಲುವೆಯಲ್ಲಿ ಏನಾಗಿದೆ, ರೋಡ್ ಫುಲ್ ವಿತ್ ಏನು ಡಿಮಾಂಡ್ ಉಂಟು ಲೆಜಿಟಿಮೇಟಲ್ಲಿ. ಈಗ ಅವರು ಮಿಸ್ಬಾ ಅವರು ಹೇಳಿದ್ರು, ಒಂದು ಇರೋದು ಮಧ್ಯದಲ್ಲಿ ಕೆಲಸ ಮಾಡೋದು, ಎರಡನೇ ಇರೋದು ಅದಕ್ಕೆ ಪೈಪ್ ಲೈನ್. ಈಗ ನಾಯಕ್ ಕಾಲೋನಿ ಮತ್ತು ಮುತ್ತೂರ್ ಕಾಲೋನಿಯಲ್ಲಿ ನೀವು ಮನೆಗೆ ಪೈಪ್ ಲೈನ್ ಕನೆಕ್ಷನ್ ಕೊಡ್ತಾ ಇದ್ದೀವಿ. ರೋಡ್ ಪರಿಸ್ಥಿತಿ ನೋಡಿದ್ದೀರಾ? ರಿಸ್ಟೋರೇಷನ್ ನೀವು ಪ್ಯಾಚ್ ವರ್ಕ್ ಆಗಿ ರಿಸ್ಟೋರೇಷನ್ ಮಾಡಿದರೆ, ಅದು ಡಾಂಬರದಲ್ಲಿ ನೀವು ವಿಟಮಿನ್ ಅಲ್ಲಿ ಫುಲ್ ರಿಸ್ಟೋರೇಷನ್ ಮಾಡ್ತೀರಿ. ಡಾಂಬರದಲ್ಲಿ ಅಂಥದ್ದು ಏನಾದರೂ ಕಟ್ ಆಗಿ ಸ್ಟ್ರೆಂತ್ ಹೋಗಿದೆ ಅಂತ ಹೇಳಿದ್ರೆ ನೀವು ರೆಕಮೆಂಡ್ ಮಾಡಿಕೊಂಡು ಅದು ಫುಲ್ ರಿಪ್ಲೇಸ್ಮೆಂಟ್ ಆಗಬೇಕು. ಅದು ಸೈಡ್ ಏನು ಉಂಟು ವಿಸಿಟ್ ಮಾಡಬೇಕು. ಸಾಗಿಲ್ಲ ಸರ್. ಈಗ ನೀವು ಇಲ್ಲಿ ಇಡೀ ಭಟ್ಕಳದಲ್ಲಿ 100 ಚಿಲ್ಲರೆ ಕೋಟಿ, 170 180 ಕೋಟಿ ಕೆಲಸ ಮಾಡಿಕೊಂಡು ಮಿಸ್ಬಾ ಅವರಲ್ಲಿ ಇನ್ನೂ ಟೆಸ್ಟ್ ಲೈನ್ ಆಗಲಿಲ್ಲ, ಟೆಸ್ಟ್ ಮಾಡಲಿಲ್ಲ. ಟೆಸ್ಟ್ ಮಾಡಿದ್ರೆ ಸರಿಯಾಗಿ ಉಂಟಾ? ಫ್ಲೋ ಆಗ್ಬೇಕಲ್ಲ. ನಾವು ಈಗ ಒಂದು ಮಾತು ಪದೇ ಕೇಳ್ತಾ ಇದ್ದೇವೆ, ಜನರು ತೊಂದರೆ ಮಾಡ್ತಿದ್ದಾರೆ, ಅದಕ್ಕೆ ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ. ಮುನೀರ್ ಅವರು ಹೇಳಿದರು, ನಾನು ಬರ್ತೇನೆ, ಮುನೀರ್ ಅವರು ಬರ್ತಾರೆ. ನಮ್ಮ ಆಜಾದ್ ನಗರ ಮತ್ತು ಶೆಡ್ಗುಳ್ಳಿನಲ್ಲಿ ಏನು ಇದು ಎಲ್ಲ ಕೆಲಸ ಈ ಬೇಸಿಗೆಗಾಲದಲ್ಲಿ ನೀವು ಪೂರ್ತಿ ಕೆಲಸ ಕ್ಲಿಯರ್ ಮಾಡುವಾಗೆ ಮಾಡಬೇಕು.
160 ಕೋಟಿ ಖರ್ಚು ಮಾಡಿಕೊಂಡು ಅವರು ನಿಮ್ಮ ಕಾಂಟ್ರಾಕ್ಟರ್ ಓಡಿ ಹೋದ್ರೆ ಜನರಿಗೆ ಯಾರು ಉತ್ತರ ಕೊಡೋದು? ರೋಡ್ ಡ್ಯಾಮೇಜ್, ಪೈಪ್ ಮತ್ತು ನೀವು ಎಷ್ಟು ಹೌಸ್ ಲೈನ್ ಕನೆಕ್ಷನ್ ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿ? ಈಗ ಹೌಸ್ ಕನೆಕ್ಷನ್ ಕೊಟ್ಟಿದ್ದಾರೆ, ನೀವು ಲೈನ್ ಹೋಗಿಲ್ಲ, ಕನೆಕ್ಷನ್ ಎಷ್ಟು ಕೊಟ್ಟಿದ್ದಾರೆ? ನಾವೇ ಕೊಟ್ಟಿದ್ದಾರೆ, ಅದಕ್ಕೆ ಜವಾಬ್ದಾರಿ ಯಾರು? ಹೌಸ್ ಕನೆಕ್ಷನ್ 3714 ಇರುವುದು 237 ಅಲ್ಲಿ ಈಗ ಕಮಿಷನ್ ಆಗಲಿಲ್ಲ, ಇಲ್ಲಿಗಲ್ ಕನೆಕ್ಷನ್ ಡೈರೆಕ್ಟ್ ಟ್ಯಾಂಕಿಗೆ ಕೊಟ್ಟಿದ್ದಾರೆ. ಸರ್ ಈಗ ಒಂದು ಸಮಸ್ಯೆ ಇದೆ, ಅದೇ ಈಗ ಭಟ್ಕಳ ಮತ್ತು ಜಾಲಿಯಲ್ಲಿ ಅದೇ ಸಮಸ್ಯೆ ಆಗ್ತಾ ಇದೆ. ಏನು ಲೈನ್ ಚಾಲು ಮಾಡಲಿಲ್ಲ, ಮನೆ ಹೊರಗೆ ಕಾಂಪೌಂಡ್ ಹೊರಗೆ ಹೋಗಿ ತಗೊಂಡಿದ್ದಾರೆ ಪೈಪ್. ಆ ಮನೆಯವರು ಯಾರಿಗೂ ಗೊತ್ತಾಗೋದಿಲ್ಲ, ಬಂದು ಕನೆಕ್ಟ್ ಮಾಡ್ತಾರೆ. UGD ಪಕ್ಕದ ಮನೆಯಲ್ಲೆಲ್ಲ ಮೇಲೆ ಬರ್ತದೆ, ಅವ್ರು ನಮ್ಮ ಹತ್ರ ಓಡಿ ಬರ್ತಾರೆ. ಇವ್ರು ಹೇಳ್ತಾರೆ ಅದು ಇಲ್ಲಿಗಲ್ ಕನೆಕ್ಟ್ ಮಾಡಿದ್ರು, ನೀವು ನಿಲ್ಲಿಸ್ಬೇಕು. ಸರ್ ಇನ್ಫಾರ್ಮ್ ಮಾಡ್ತೀವಿ ಸರ್, ಕನೆಕ್ಟ್ ಮಾಡಬೇಕು. ಇನ್ಫಾರ್ಮ್ ಮಾಡಿದ್ರೆ ಸತ್ಯಸಂದ್ರ ಹೇಳ್ತಾರೆ ಇಲ್ಲಿ ನೀವು ಎಲ್ಲ ನಾವು ಮಾಡ್ಲಿಕ್ಕೆ ಇಲ್ಲ, ನೀವು ಮಾಡೋದಕ್ಕೆ ಕೆಲಸಕ್ಕೆ ಇಲ್ಲಿಗಲ್ ಯಾರಾದ್ರೂ ಮಾಡಿದ್ರೆ ಕ್ರಮ ವಹಿಸಿ ಕೇಸ್ ಹಾಕಿ. ನೀವು 2-3 ಪಾಯಿಂಟ್ ಅಲ್ಲಿ ಕನೆಕ್ಷನ್ ಇಲ್ಲ, ಆ ಪಾಯಿಂಟ್ ಅಲ್ಲಿ ಹೋಗಿ ಡಿಂಕ್ ಮಾಡಿದರೆ ಅಲ್ಲಿ ಕನೆಕ್ಷನ್ ಬಂದು ನಿಂತ ಉಂಟು. ಈ ಬೇಸಿಗೆ ಕಾಲದಲ್ಲಿ, ಈ ಮಳೆಗಾಲದಲ್ಲಿ ಯಾರು ಜನರು ಕೂಡ ಸ್ಟ್ರೀಟ್ ಅಲ್ಲಿ ಓಡಾಗಿಲ್ಲ, ಎಲ್ಲ ಚರಂಡಿ ಮತ್ತು ಗಟರಲ್ಲಿ ಓಡಾಡ್ದಂಗೆ. ಇಲ್ಲಿಗಲ್ ಕನೆಕ್ಷನ್ ನಾವೇ ನಿಮಗೆ ರಿಪೋರ್ಟ್ ಮಾಡ್ತೀವಿ ಸರ್. ನಿಮಗೆ ಪಂಚಾಯತಿಂದ ಸಮಗ್ರ ತಂದಿದ್ರು ಚೇಂಬರಿಗೆ ಕನೆಕ್ಟ್ ಮಾಡಲೇಬಾರ್ದು ನೀವು. ನಮ್ಗೆ ಅಡಿಷನಲ್ ಕೆಲಸ ಕೊಡೋದು ನೀವು. ಕೊಟ್ಟರೆ ಮಾತ್ರ ಹೇಳಿ ಸರ್, ನಮ್ಗೆ ಹೆಡ್ ಕೊಟ್ಟಿದ್ರ ಡ್ರೈ ತೋರಿಸಲಿಲ್ಲ, ಇನ್ನು ಲೀಗಲ್ ಕನೆಕ್ಷನ್ ಆಗಿದ್ದಲ್ಲ ನೀವು ಹೋಗ್ತಾರೆ ಅಂತ ಹೇಳಿದ್ರೆ ನಾವು ತಡೆಯುವುದು. ಅದು ನಮ್ಮ ಸ್ಕೋಪಲ್ಲಿ HSC ಚೇಂಬರ್ ಬರುತ್ತೆ ಸರ್. ಈಗ ಏಜೆನ್ಸಿ ಅವರು ಏನಿದೆ HSC ಅದು ನಿಮ್ಮ ಟ್ರಯಲ್ ಆದ್ಮೇಲೆ ಮಾಡಿ. ನಿಮ್ಮ ಟ್ರಯಲ್ ಆದ್ಮೇಲೆ ಮಾಡಿದ್ರೆ ಅದು ನಾವೇ ಮಾಡೋದಕ್ಕೆ ಈಗ ನಾವು ಹೇಳೋದಲ್ಲಿ ನಾವೇ ನೋಡಬೇಕಲ್ಲಿ. ಒಂದ್ ನಿಮಿಷ ಇವ್ರೀಗ ಮೊದಲಿಗೆ ಒಂದ್ ನಿಮಿಷ ಪ್ಲೀಸ್. ಮೊದಲಿಗೆ ಲೈನ್ ಮಾಡಿದ್ರು, UGD ನೆಟ್ವರ್ಕ್ ಮಾಡಿದ್ರು, ನೆಟ್ವರ್ಕ್ ಅನ್ನ ಫುಲ್ ಹೋಗಿ ಕನೆಕ್ಟ್ ಮಾಡಲಿಲ್ಲ. ಮತ್ತೆ ಇನ್ನೊಂದು STP ಈಗ ಕಮೆನ್ಸ್ ಮಾಡಿದ್ದಾರೆ, ಇನ್ನೊಂದು ಕನೆಕ್ಟ್ ಮಾಡ್ತಾರೆ ಇದ್ದಾರೆ, ಮತ್ತೆ ಮಧ್ಯದಲ್ಲಿ ಮಾಡಿ ಹೋಗಿದ್ದಾರೆ. ಅದರ ಮಧ್ಯದಲ್ಲಿ ಒಂದು ಮ್ಯಾನ್ಯುವಲ್ ಚೇಂಬರ್ ಇಂದ ಮನೆಗೆ ಬರುವಂತ ಹೌಸ್ ಹೋಲ್ಡ್ ಕನೆಕ್ಷನ್ ಹೇಳ್ತಾರೆ, ಮ್ಯಾನ್ಯುವಲ್ ಚೇಂಬರ್ ಇಂದ ಮನೆಯವರೆಗೆ, ಮನೆಯಿಂದ ಬರುವಂಥದ್ದು ಅದು ಇವರ ಎಸ್ಟಿಮೇಷನ್ ಅಲ್ಲಿ ಹಾಕುವಂಥದ್ದು. ಈಗ ಹೊಸ ಕನೆಕ್ಷನ್ ತಗೊಳ್ಳೋದಾದ್ರೆ ಆಲ್ರೆಡಿ ಇರುವಲ್ಲಿ ನಾವು ಪ್ಲಂಬರ್ ಹತ್ರ ದುಡ್ಡು ಕೊಟ್ಕೊಂಡು ಪಾರ್ಟಿ ಹಾಕಿಸ್ಕೊಡ್ತೀವಿ ಅಲ್ಲಿವರೆಗೆ. ಬಟ್ ಇವರದ್ದು ಪ್ರೊವಿಷನ್ ಏನುಂಟು ಅದರಲ್ಲಿ ಇದೆ. ಇವ್ರು ಏನು ಮಾಡ್ತಿದ್ದಾರೆ, ಇನ್ನೂ ಆ ನೆಟ್ವರ್ಕ್ ಕನೆಕ್ಷನೇ ಆಗಲಿಲ್ಲ, ಮನೆಯದ್ದು ಕನೆಕ್ಷನ್ ಅನ್ನು ಅವ್ರು ಕಾಂಪೌಂಡ್ ಹೊರಗೆ ಹೋಗಿ ತಗೊಂಡಿರ್ತಾರೆ. ಈಗ ಮನೆಯವ್ನು ಮಾಡಬಾರ್ದು ಹೇಳ್ತಾರೆ, ಮನೆಯವ್ನು ಮಾಡೋದು ಹೇಳ್ತಾರ, ಅವನೇನು ಭಾಳ ನಿಜ ಮಾತಾಡ್ತಾನೆ, ಅವ್ನು ಆ ಕನೆಕ್ಷನ್ ಮಾಡೇ ಮಾಡ್ತಾನೆ. ಯಾಕಂದ್ರೆ ಅವ್ನ ಕನೆಕ್ಷನ್ ನೀವು ಹೋಗ್ಬೇಕಾಗಿದೆ, ಅದನ್ನು ನಾವು ನಿಲ್ಲಿಸ್ಬೇಕು ಹೇಳ್ತಾರೆ. ಅರ್ಜೆಂಟ್ ಮಾಡ್ಕೊಂಡು ಅವರೇ ನೀವು ಚೆಕ್ ಮಾಡಬೇಕು ಹೇಳ್ತಾರೆ. ನಾನು ಹೋಗಿ ಹೇಳಿದ್ದೀನಿ ಸರ್, ಏನಂತ ಕಲೆಕ್ಷನ್ ಮಾಡ್ಬೇಕಂತ ಅವ್ರಿಗೆ ಹೇಳಿದ್ದೇನೆ, ಅವ್ರಿಗೆ ನಿಮ್ಮ ಈಗ ನೀವು ಕಲೆಕ್ಷನ್ ಹಾಕೋಬೇಡಿ, ಕಂಪ್ಲೀಷನ್ ಆಗೋಗ್ತಿದೆ ಹಾಕ್ಬೇಡಿ ಅಂತ ಹೇಳಿದ್ದೇನೆ. ಆದ್ರೂ ಅವ್ರು ಎಲ್ಲೆಲ್ಲಿ ಹಾಕಿದ್ದಾರೆ, 4 ಮನೆ ಬಿಟ್ಟಿದ್ದಾರೆ, 5 ಮನೆಗೆ ಹಾಕಿದ್ದಾರೆ, 6ನೇದಕ್ಕೆ ಹಾಕಿದ್ದಾರೆ, 7ನೇದಕ್ಕೆ ಇದೇ ತರ ಹಾಕೊಂಡು ಹೋಗ್ತಿದ್ದಾರೆ. ಯಾಕೆ ನಿಮ್ಗೆ ಅರ್ಜೆಂಟ್ ಇತ್ತು? ಕಂಪ್ಲೀಷನ್ ಮತ್ತೆ ಹೌಸ್ ಕನೆಕ್ಷನ್ ಕೊಡೋದ್ರದ್ದು ಏನಿದಿತ್ತು, ಯಾಕೆ ಕೊಟ್ಟಿದ್ದು? ಈಗ ಹೋಗಿ ನಾವು ಓದಾಡಿ ಅಂದ್ರೆ ಸರ್ ಇದು ಮಾತೇ ಇಲ್ಲ, ನಾವು ಓದಾಡುವಂಥದ್ದಲ್ಲ. ನೀವು ಅದು ಮತ್ತೆ ತಪ್ಪು ಮಾಡ್ಕೊಂಡಿದ್ದೀರಾ, ವರ್ಕಿಂಗ್ ಸಿಸ್ಟಮ್ ಅಲ್ಲಿ ಹೋಗಿಲ್ಲ, ಯಾವ ಲೆವೆಲ್ ಅಲ್ಲಿ ಹೋಗಿ ಸ್ಟೆಪ್ ಬೈ ಸ್ಟೆಪ್ ಆ ಲೆವೆಲ್ ಅಲ್ಲಿ ಹೋಗಿಲ್ಲ. ಈಗ ನಮ್ಮೇಲೆ ಹಾಕ್ಬೇಡಿ, ನೀವು ಕ್ರಮ ತಗೊಳ್ಳಿ ಏನಾದ್ರು ಹಾಗಿದ್ರು. ಇಲ್ಲ ಅಂತಂದ್ರೆ ನೀವು ಈ ಮಳೆಗಾಲದಲ್ಲ ಈಗ ಹೇಳಿದ್ರಲ್ಲ ಅಧ್ಯಕ್ಷರು, ಹಾಗೆ ಸರ್ವನಾಶಕ್ಕೆ ಹೋಗ್ತದೆ. ನೀವು ನೋಡಿ ಸರ್, ಮೊದಲಂತ ಸ್ಟೆಪ್ ಬೈ ಸ್ಟೆಪ್ ನೀವು ಕೆಲಸ ಮಾಡಲಿಲ್ಲ. ಒಂದು ಏರಿಯಾದ ಟೀಚಿಂಗ್ ಮಾಡಿ ವೆಟ್ವೆಲ್ ಹೋಗೋ ಕಲೆಕ್ಷನ್ ಅದೆಲ್ಲ ಹೌಸ್ ಕಲೆಕ್ಷನ್ ಒಂದು ಏರಿಯಾ ಕಂಪ್ಲೀಟ್ ಮಾಡಲಿಲ್ಲ. 5 ವರ್ಷದ ಹಿಂದೆ ನಿಮ್ದು ಟ್ಯಾಂಕ್ ಹಾಕೋದು, 5 ವರ್ಷದ ನಂತರ ಹೌಸ್ ಕಲೆಕ್ಷನ್ ಮಾಡೋದು, ಈಗ ತನಕ ಇದಿಲ್ಲ, ವೆಟ್ವೆಲ್ ಇಲ್ಲ ನಮ್ಮ ಏರಿಯಾದಲ್ಲಿ. ಈಗ ಕೆಲಸ ಮಾಡ್ತಾ ಇರೋದು ಅನ್ಸೈಂಟಿಫಿಕ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ ಅಂದ್ರೆ ಯಾವ ಕಾಂಟ್ರಾಕ್ಟರ್ ಇದ್ದಾರೆ. ಒಂದು ಎರಡನೇದು, ಈಗ ನಾವು ಕ್ಲಿಯರ್ ಮಾಡಿಕೊಟ್ರೆ ಯಾವಾಗ ನಮ್ಗೆ UGD ಚಾಲು ಮಾಡಿಕೊಡ್ತೀರಿ ಅಂತ ಹೇಳಿ.
ಗೊತ್ತಾಗಬೇಕಲ್ಲ, ಅದು ಸಹ ನಾವು ಗೊತ್ತಾಗಬೇಕು. ಎಲ್ಲ ಜವಾಬ್ದಾರಿ ತಗೊಂಡು ಕ್ಲಿಯರ್ ಮಾಡಿ ಕೊಟ್ರೆ ನಮ್ಗೆ ಯಾವಾಗಲೂ ಯುಜಿಡಿ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ ಹ್ಯಾಂಡ್ ಓವರ್ ಯಾವಾಗ ಮಾಡ್ತೀರಿ? 6 months ಬೇಕು. ನೀವು ಲ್ಯಾಂಡ್ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ನಾವು 6 months ಲ್ಯಾಂಡ್ ಹ್ಯಾಂಡ್ ಓವರ್ ಮಾಡಲಿಲ್ಲ ಲ್ಯಾಂಡ್ ಹ್ಯಾಂಡ್ ಓವರ್ ಮಾಡಲಿಲ್ಲ ನಾವು ಅವರಿಗೆ. ನಿಮ್ಮ ಹತ್ರ ನೀವು ಸ್ಯಾಂಕ್ಷನ್ ಮಾಡೋದು, ಇದು ತಹಸೀಲ್ದಾರ್ ಅವರು ನಿಮ್ಮ ಹೆಸರಲ್ಲಿ ಲ್ಯಾಂಡ್ ಕೊಟ್ಟಿದ್ದಾರೆ. 4 ವರ್ಷ ಆಯ್ತು ಲ್ಯಾಂಡ್ ನಿಮ್ಮ 4 ವರ್ಷ ಆಯ್ತಲ್ಲ ಲ್ಯಾಂಡ್ ನಿಮ್ಮ ಹೆಸರಲ್ಲಿ ಆಗೋದು. ಮತ್ತು ನಾವು ಏನು ಹ್ಯಾಂಡ್ ಓವರ್ ಮಾಡ್ಕೊಳ್ಬೇಕು? ನಮ್ದು ಲ್ಯಾಂಡ್ ಆಲ್ರೆಡಿ ರೆವಿನ್ಯೂ ಲ್ಯಾಂಡ್ ನಿಮ್ಮ ಹೆಸರಲ್ಲಿ ಕೊಟ್ಟಿದ್ದು, ನಮ್ಮ ಹೆಸರಲ್ಲಿ ಇಲ್ಲ. ಲ್ಯಾಂಡ್ ಹ್ಯಾಂಡ್ ಓವರ್ ಅಂತ ಹೇಳ್ಬೇಡಿ. ಅಲ್ಲಿ ಕೆಲಸ ಮಾಡ್ಲಿಕ್ಕೆ ನಮ್ಮಿಂದ ಏನು ಅವಕಾಶ ಆಗ್ಬೇಕು ನಾವು ಮಾಡೋದಲ್ಲ. ನಾನು ಹೇಳ್ತೇನೆ ಸಮ್ ಅಪ್ ಮಾಡ್ಲಿಕ್ಕೆ ಮೊದಲನೇದಾಗಿ ಪ್ರೈಮರಿ ನಮ್ದು ಕನ್ಸರ್ನು ಇಲ್ಲಿ ಇಲ್ಲಿಗಲ್ ಕನೆಕ್ಷನ್ಸ್ ಏನುಂಟು ಅದಕ್ಕೆ ನೀವು ಐಡೆಂಟಿಫೈ ಮಾಡಿ ಅವರಿಗೆ ನೋಟಿಸ್ ಕೊಡಿ, ಅವ್ರ ಮೇಲೆ ಕ್ರಮ ಏನು ತಗೊಳ್ಳೋದಂತೂ ತಗೊಳ್ಳಿ. ಒಂದನೇದು ಇಲ್ಲಿಗಲ್ ಕನೆಕ್ಷನ್ ಸ್ಟಾಪ್ ಮಾಡಿ, ಇಲ್ಲಿಗಲ್ ಕನೆಕ್ಷನ್ ಸ್ಟಾಪ್ ಮಾಡಿ. ಸರ್ ಅದು ನೆಟ್ವರ್ಕ್ ಇವರು ಟ್ರಯಲ್ ರನ್ ಆದಮೇಲೆ ಹೌಸ್ ಹೋಲ್ಡ್ HSC ಕನೆಕ್ಷನ್ ಮಾಡಿರೋದು ನೀವೆಲ್ಲರಿಗೂ ಒಂದ್ ನಿಮಿಷ. ನಾವು ಮತ್ತೆ ನೀವು ವಿಸಿಟ್ ಮಾಡಿ ಎಲ್ಲಾ ಕಡೆ ನೋಡಿ ಎಲ್ಲೆಲ್ಲಿ ಯಾರ್ಯಾರು ಕೊಟ್ಟಿದ್ದಾರೆ. ನಾವೇನ್ ಮಧ್ಯದಲ್ಲಿ ಬಂದಿದೀವ? ನೀವು ಮಧ್ಯದಲ್ಲಿ ನಮ್ಮ ಏರಿಯಾದಲ್ಲಿ ಎಷ್ಟು ಇದು ಮಾಡಿ ಇಲ್ಲ ನೀವು ಅವರಿಗೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕಂತ ಹೇಳಿದ್ರೆ ಬಂದ್ ಮಾಡಕ್ಕೆ ಹೇಳಿದ್ರೆ ಮುಲಾಜ ಇದೆ. ಅದು ನಾವು ಈಗ ಆನ್ ಕ್ಯಾಮರಾ ಆನ್ ರೆಕಾರ್ಡ್ ಹೇಳ್ತಿದ್ದೇವೆ. ನೀವು ನಮಗೆ ಇನ್ನೂ ಏನು ಹ್ಯಾಂಡ್ ಓವರ್ ಮಾಡಲಿಲ್ಲ. ವಿ ಕೆನಾಟ್ ಎಂಟರ್ ಇನ್ ಟು ಯುವರ್ ಪ್ರಾಜೆಕ್ಟ್. ವಿ ಡೋಂಟ್ ಹ್ಯಾವ್ ಎನಿ ರೈಟ್. ನಮಗೆ ಅಧಿಕಾರ ಇಲ್ಲ. ಕಂಟ್ರೋಲ್ ನಿಮ್ಮ ಹತ್ರ ಉಂಟು. ನೀವು ಟೆಂಡರ್ ಕಾಲ್ಫರ್ ಮಾಡಿಕೊಂಡು ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಹೆಚ್ಚು ಕಡಿಮೆ ಏನು ಇದ್ದರೆ ನಿಮ್ಮ ಕಂಟ್ರೋಲಲ್ಲಿ ಉಂಟು. ಒಂದು. ಎರಡನೇದು, ನೀವು ಕಮಿಷನ್ ಮಾಡುವಾಗ ಅರ್ಧಂಬರ್ಧ ಭಾಗವಾಗಿ ಕಮಿಷನ್ ನಾವು ತಗೊಳ್ಳಿಕ್ಕೆ ಇಲ್ಲ. ಆ ಹಿನ್ನೆಲೆಯಲ್ಲಿ ನಿಮಗೆ ಏನು ಕೆಲಸ ಆಗಬೇಕು ಇಲ್ಲಿಂದ. ನಾನು ಮೊನ್ನೆ DC ಅವ್ರ ಹತ್ರ ಮಾತಾಡಿದ್ದೇನೆ. DC ಅವರು ಒಂದೇ ಪ್ರಶ್ನೆ ಕೇಳಿದ್ದು, ಬೈ ಫೋರ್ಸ್ ನೀವು ಏನು ಮಾಡಿದ್ರಿ? ಇನ್ನು ತನಕ ಏನೂ ಇಲ್ಲ. ಬೈ ಫೋರ್ಸ್ ಏನು ಮಾಡಿಲ್ಲ. ಅರ್ಥ ಆಯಿತು? ಹೆಚ್ಚು ಕಡಿಮೆ ಏನಾದರೂ ಅಬ್ಜೆಕ್ಷನ್ ಉಂಟು ಅಂತ ಹೇಳಿದ್ದಾರೆ. ಅಬ್ಜೆಕ್ಷನ್ ನಾವು ಇಲ್ಲಿ ಪೂರ್ತಿ ಬಾಡಿ ಅಬ್ಜೆಕ್ಷನ್ ಅವರು ನಾಗರಾಜ್ ಅವರು ಇದ್ರು, ಎಷ್ಟು ಅಬ್ಜೆಕ್ಷನ್ ಬೇಡ ಅಂತ ನಾವು ಮಾಡಿದ್ದೀವಿ. ಇಲ್ಲಿ ನಮಗೆ ಬೇಡವೇ ಬೇಡ ಅಂತ, ನಮ್ಮ ವ್ಯಾಪ್ತಿಯಲ್ಲಿ UGD ಬೇಡವೇ ಬೇಡ ಅಂತ ನಮ್ಮ ಅಬ್ಜೆಕ್ಷನ್ ಇತ್ತು. ನಾನು ಅದಕ್ಕೆ ಐ ವಾಸ್ ಅಗೇನ್ಸ್ಟ್ UGD ಫಾರ್ ಲಾಂಗ್ ಟೈಮ್. 5 ವರ್ಷ ತನಕ ಇವರಿಗೆ ಗೊತ್ತುಂಟು. ಈಗ ನೀವು ಎಲ್ಲ ಕಡೆ ಬಿಚ್ಚಿ ಹಾಕಿದ ನಂತರ ಏನು ಮಾಡಲಿಕ್ಕೆ ಆಗುದಿಲ್ಲ. ಆ ಹಿನ್ನೆಲೆಯಲ್ಲಿ ನೀವು ಈಗ ಕನೆಕ್ಷನ್ ಇಟ್ಟು ಕಮಿಷನ್ ಮಾಡದೆ ಹೋದರೆ ಒಂದೇ ವರ್ಷದಲ್ಲಿ ನಾವೆಲ್ಲರೂ ಭಟ್ಕಳ ಬಿಟ್ಟು ಹೋಗ್ಬೇಕಾಗ್ತದೆ. ಅದಕ್ಕೆ ಜಾಲಿಯಲ್ಲಿ ಟಗರ್ಗೋಡಲ್ಲಿ ಎಲ್ಲೆಲ್ಲಿ ಪ್ರಾಬ್ಲಮ್ ಉಂಟು ಅಲ್ಲಿ ಐಡೆಂಟಿಫೈ ಮಾಡಿ ನಿಮಗೆ ತಹಸೀಲ್ದಾರ್ DC ಮತ್ತು AC ಇಂದ ಏನು ಸಪೋರ್ಟ್ ತಗೊಳ್ಬೇಕು ನೀವು ನಿಮ್ಮ AWಗೆ ಕರೆಸಿ ಡಿಪಾರ್ಟ್ಮೆಂಟ್ ಸಂಗಡ ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಗಡ ಮೀಟಿಂಗ್ ಮಾಡಿ SP ಸಂಗಡ ಮೀಟಿಂಗ್ ಮಾಡಿ ಇಮಿಡಿಯೇಟ್ಲಿ ಏನು ಕೆಲಸ ಆಗಬೇಕು ಅದು ಕೆಲಸ ಸ್ಟಾರ್ಟ್ ಮಾಡಿ. ಇನ್ಸ್ಪೆಕ್ಷನ್ ಮಾಡಿ ಇಲ್ಲಿಗಲ್ ಏನು ಕನೆಕ್ಷನ್ ಕೊಟ್ಟಿದ್ದಾರೆ ಅದು ಡಿಸ್ಕನೆಕ್ಟ್ ಮಾಡಲಿಕ್ಕೆ ಕ್ರಮ ವಹಿಸಿ ಅದು ಸ್ಟಾಪ್ ಮಾಡಿ. ಯಾಕೆಂತ ಹೇಳಿದರೆ ಕೆಲವೊಂದು ಸಲ ನಮ್ಮ ಪಟ್ಟಣ ಪಂಚಾಯತ್ನಲ್ಲಿ ಒಂದೊಂದು ಮನೆ ಎದುರುಗಡೆ ಎಲ್ಲ ವೇಸ್ಟ್ ಬರ್ತಾ ಉಂಟು. ಎಲ್ಲಿಂದ ಬರ್ತದೆ ನಿಮ್ಮ ಗಮನಕ್ಕೆ ಉಂಟಲ್ಲ? ಕನೆಕ್ಷನ್ ಆಗಲಿಲ್ಲ, ಕಮಿಷನ್ ಆಗಲಿಲ್ಲ, ಆದರೆ ಅದು ರನ್ನಿಂಗ್ ಆಗ್ತಾ ಉಂಟು. STPಯಲ್ಲಿ ಹೋಗ್ತಾ ಇಲ್ಲ. ಅಂಥದ್ದು ಸಮಸ್ಯೆ ಮತ್ತೆ ಮುಂದೆ ಬಂದರೆ ಅದಕ್ಕೆ ನಾವು ಜವಾಬ್ದಾರಲ್ಲ, ನೀವು ಜವಾಬ್ದಾರಿ. ನಾನು ಈ ವಿಷಯವನ್ನು ಇವತ್ತೇ ತಂದದ್ದು ಯಾಕಂತ ಹೇಳಿದರೆ ನಮಗೆ ಅಫಿಷಿಯಲಿ ಆಗಿ ನಾವು ನಿಮಗೆ ಯಾವ ರೀತಿಯಲ್ಲಿ ಸಪೋರ್ಟ್ ಕೊಡಬೇಕು ಅದೆಲ್ಲ ಸಪೋರ್ಟ್ ಕೊಡ್ತಾ ಇದ್ದೇವೆ ಮತ್ತು ಕೊಡ್ತೇವೆ. ನೀವು ಏನು ಫೋರ್ಸ್ ಆಗಿ ಪವರ್ಫುಲ್ ಆಗಿ ಕೆಲಸ ಮಾಡಬೇಕು ಅದು ಬೇಗನೆ ಮಾಡಿ. ಇಲ್ಲದ್ರೆ ಹೆಚ್ಚು ಕಡಿಮೆ ಏನಾದರೂ ಆದರೆ ಅದಕ್ಕೆ 100% ಹೊಣೆ ನಾವು. ಅವರಿಗೆ ಸಂಶಯ ಉಂಟು, ಅದು ಇನ್ಸ್ಪೆಕ್ಷನ್ ಆಗಬೇಕು. ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಬರುವ ವಾರದಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಏನೆಲ್ಲ ಸಮಸ್ಯೆ ಟೆಕ್ನಿಕಲಿ ಇದೆಲ್ಲ ಆಗಬೇಕು ಚೇಂಜ್ ಅವರಿಗೆ ಹೇಳಿ. ಇವರು ಸದಸ್ಯರು ಹೇಳಿದಾಗೆ ನಾವು ಇನ್ಸ್ಪೆಕ್ಷನ್ ಮಾಡುವಾಗ ಅಲ್ಲಿ ಏನು ರೆಕ್ಟಿಫಿಕೇಶನ್ ಯೂಸ್ ಮಾಡಿದ್ರು ಪ್ರಾಬ್ಲಮ್ಗಳನ್ನು ಮತ್ತೆ ಆ ರೆಕ್ಟಿಫಿಕೇಶನ್ ಏನು ಸರಿ ಮಾಡಿದ್ರು ಅದು ಸ್ವಲ್ಪ ಥರ್ಡ್ ಪಾರ್ಟಿ ರಿಪೋರ್ಟ್ ಎಲ್ಲ ಹೇಳಿದ್ರು. ಅದು ಸ್ವಲ್ಪ ಡಾಕ್ಯುಮೆಂಟ್ ಥರ್ಡ್ ಪಾರ್ಟಿ ರಿಪೋರ್ಟ್ ಇರಲ್ಲ, ಇನ್ಸ್ಪೆಕ್ಷನ್ ಮಾಡೋ ಥರ್ಡ್ ಪಾರ್ಟಿ ರಿಪೋರ್ಟ್ ಬೇಕು. ಅರವಿಂದ್ ಅವರಿಗೆ ಥರ್ಡ್ ಪಾರ್ಟಿ ರಿಪೋರ್ಟ್ ಕೊಡಿ. ಆಕ್ಚುಲಿ ಏನು ಅಬ್ಸರ್ವೇಷನ್ ಇರ್ತದೆ ಅದನ್ನ ಹೇಳಬೇಕಾಗ್ತದೆ. ಈಗ ನಿಮ್ಮವರು ಥರ್ಡ್ ಪಾರ್ಟಿ ಈ ಹಿನ್ನೆಲೆಯಲ್ಲಿ ನೀವು ಕೆಲಸ ಮಾಡುವ ಹಿನ್ನೆಲೆಯಲ್ಲಿ ಏನಾದರೂ ಅಬ್ಸ್ಟ್ರಕ್ಷನ್ ಬಂದರೆ ಯು ಹ್ಯಾವ್ ದ ಫುಲ್ ಅಥಾರಿಟಿ ಟು ಟೇಕ್ ಎನಿ ಡಿಸಿಷನ್. ನಿಮ್ಮ ಕೆಲಸದ ಮೇಲೆ ಎಲ್ಲಿ ಕಂಪ್ಲೇಂಟ್ ಉಂಟು ಅವರು ನಮ್ಮ ಇಂಜಿನಿಯರ್ಗೆ ರಿಪೋರ್ಟ್ ಮಾಡ್ತಾರೆ.
ಅದನ್ನು ನಿಮ್ಮ ಸಂಗಡ ಮತ್ತು ಕಾಂಟ್ರಾಕ್ಟರ್ ಸಂಗಡ ವಿಸಿಟ್ ಮಾಡಿಕೊಂಡು ಆ ಹಿನ್ನೆಲೆ ಏನು ಬೇಕೋ ಅದು ಮಾಡ್ತಾರೆ. ಒಂದನೇದು. ಎರಡನೇದು, ಎಲ್ಲೆಲ್ಲಿ ಕಾಮಗಾರಿಗೆ ಸ್ಟಾಪ್ ಉಂಟು, ನಾಲ್ಕು ಪ್ಲೇಸಸ್ ನೀವು ಐಡೆಂಟಿಫೈ ಮಾಡಿದ್ದೀವಿ. ಇಮಿಡಿಯೇಟ್ಲಿ ಅದನ್ನು ಕೆಲಸವನ್ನು ಸ್ಟಾರ್ಟ್ ಮಾಡಿಕೊಂಡು ಲೈನ್ ಎಲ್ಲ ಕ್ಲಿಯರ್ ಆಗಬೇಕು. ಮೂರನೇದು, ನೀವು ಯಾರ್ಯಾರು ಇಲ್ಲಿಗಲ್ ಕನೆಕ್ಷನ್ಸ್ ಮಾಡಿದ್ದಾರೆ ಅವರಿಗೆ ನೋಟಿಸ್ ಕೊಟ್ಟು ಅವರ ಒಂದು ಲಿಸ್ಟ್ ನಮಗೆ ಕೊಡಿ ಮತ್ತು ಅವ್ರ ಮೇಲೆ ಬ್ಲಾಕ್ ಮಾಡೋದು, ಅದನ್ನು ಕ್ಯಾನ್ಸಲ್ ಮಾಡೋದು, ಏನು ಕ್ರಮ ಆಗಬೇಕು ಅದನ್ನು ಮಾಡಿಕೊಳ್ಬೇಕು. ಅದು ಬರ್ತಾ ಇದ್ದೀರಲ್ಲ, ಅದನ್ನು ಡಿಸೈನ್ ಟೆಸ್ಟ್ ಆದ ನಂತರ ಅವ್ರಿಗೆ ಕನೆಕ್ಷನ್ ಆಗಬೇಕು. ಇನ್ ಕೇಸ್ ಇಫ್ ಇಟ್ ಇಸ್ ನಾಟ್ ರನ್ನಿಂಗ್ ವೆಲ್, ನಾವು ಅದನ್ನು ಕಮಿಷನ್ ಮಾಡುವಂಗೆ ಇಲ್ಲ. ನಾವು ಈ ಯುಜಿಡಿಯನ್ನು ನಮ್ಮ ವ್ಯಾಪ್ತಿಯಲ್ಲಿ ಕಮಿಷನ್ ಮಾಡಂಗೆ ಇಲ್ಲ. ಯಾಕೆಂತ ಹೇಳಿದ್ರೆ ನೀವು ಡಿಸೈನ್ ಟೆಸ್ಟ್ ಅನ್ನು ನಮ್ಮ ಮೆಂಬರ್ಗಳ ಎದುರುಗಡೆ ತೋರಿಸಬೇಕು. ಕ್ಲಿಯರ್ ಇದ್ದರೆ ಮಾತ್ರ ಕನೆಕ್ಷನ್ಸ್ ಆಗಬೇಕು. ಮೆಂಬರ್ಸ್ ಮತ್ತೆ ಇಂಜಿನಿಯರ್. ನಾಲ್ಕನೇದು, ವೆಟ್ವ್ಯಾಲಿಗೆ ಸಂಬಂಧಪಟ್ಟ ಮತ್ತು ಕೆಲಸಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಯಾರು ನಿಮಗೆ ಬ್ಲಾಕ್ ಮಾಡ್ತಾರೆ, ಸ್ಟ್ಯಾಟ್ಯೂಟರಿ ಅಥಾರಿಟಿ ತಗೊಂಡು ಸಂಬಂಧಪಟ್ಟ ಇಲಾಖೆಯಿಂದ ನೀವು ಸೆಕ್ಯೂರಿಟಿ ಪರ್ಮಿಷನ್ ತಗೊಂಡು ಕೆಲಸ ಮಾಡಬೇಕು. ಹಾಗೆ ಅದಕ್ಕೆ ನಮ್ಮಿಂದ ಏನು ಸಪೋರ್ಟ್ ಆಗಬೇಕು, ಚೀಫ್ ಆಫೀಸರ್, ಇಂಜಿನಿಯರ್ ಮತ್ತು ಸಂಬಂಧಪಟ್ಟ ಮೆಂಬರ್ಗಳಿಗೂ ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಮೂಲವಾಗಿ ಇದನ್ನು ಬಿಟ್ಟು ಹೋಗೋದು ಅಥವಾ ಮೆಂಬರ್ಗಳು ಸಪೋರ್ಟ್ ಮಾಡಲಿಲ್ಲ ಅಥವಾ ಜನರು ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿ ನೀವು ಎಕ್ಸ್ಕ್ಯೂಸ್ ತಗೊಂಡು ಹೋಗುವುದಲ್ಲ. ಅದಕ್ಕೆ ಈ ಎಲ್ಲಾ ವಿಚಾರವನ್ನು ತಿಳಿದ ನಂತರ ಒಂದೇ ಒಂದು ಪ್ರಶ್ನೆ ಎಲ್ಲ ಕ್ಲಿಯರ್ ಆಗಿ ಮಾಡಿಕೊಡ್ತೀವಿ. ಅಲ್ಲಿ ನೀವು ಗಡ್ಬಡಿ ಮಾಡ್ಕೊಂಡು ಆದಷ್ಟು ಬೇಗ ಅಂತ ಹೇಳೋದ್ಬೇಡಿ, ಸಿಂಪಲ್ ಅಂತ ಹೇಳ್ಬೇಡಿ. ಈಗ ಗಡ್ಬಡಿ ಒಂದು ಕೆಲಸ ಮಾಡಿ 26/2050 ಬೇಕಾದ್ರೆ ಮಾಡಿ, ಕೆಲಸ ಸಂಪೂರ್ಣ ಕ್ಲಿಯರ್ ಇದೆ. ಈಗ ಆ ವಿಚಾರದಲ್ಲಿ ಆ ವಿಚಾರದಲ್ಲಿ ಅವ್ರಿಗೆ ಏನ್ ಸಪೋರ್ಟ್ ಮಾಡ್ಬೇಕು ಮಾಡಿ, ಮತ್ತು ಏನಾದ್ರು ಇಲ್ಲಿ ಡಿಸ್ಕಷನ್ ಬಂದ್ರೆ ನಮ್ಗೆ ಹೇಳಿ, ಮೆಂಬರ್ಸ್ ಎದುರು ಕಟ್ಕೊಂಡು ಜಿಬಿಯಲ್ಲಿ ಬಂದ್ಕೊಂಡು ಚರ್ಚೆ ಮಾಡ್ಕೊಂಡು ಕ್ಲಿಯರ್ ಮಾಡಬೇಕು. ಅದು ಸರ್ಕಾರ ದುಡ್ಡಲ್ಲ, ಜನರ ದುಡ್ಡು ಎಕ್ಸ್ಪೆಂಡಿಚರ್ ಮಾಡ್ತಾ ಇರೋದು. 60 ಕೋಟಿ ಈಗಾಗಲೇ ನಮ್ಮ ವ್ಯಾಪ್ತಿಯಲ್ಲಿ 68 ಕೋಟಿ ನಮ್ಮ ವ್ಯಾಪ್ತಿಯಲ್ಲಿ 63 crores ಎಕ್ಸ್ಪೆಂಡಿಚರ್ ಆಗಿದೆ. ಅದು ಬೇರೆ ದುಡ್ಡಲ್ಲ, ಅದು ಇದು ಮಾಡಿಕೊಂಡು ರಸ್ತೆ ಹಾಳು ಮಾಡಿಕೊಂಡು ಎಲ್ಲ ಆಗಿದೆ. ಈಗ ಕೂಡ ಹೇಳಲು ಈ ಹಿನ್ನೆಲೆಯಲ್ಲಿ ಜವಾಬ್ದಾರಿಯಿಂದ ಸ್ವಲ್ಪ ಇನ್ಸ್ಪೆಕ್ಷನ್ ಮಾಡಬೇಕು. ಕೆಲಸವನ್ನು ಸ್ವಲ್ಪ ನೋಡಿಕೊಂಡು ಕ್ಲಿಯರ್ ಮಾಡಿ ಕೊಡಿ ಅವರಿಗೆ. ಮತ್ತು ಇಮಿಡಿಯೇಟ್ಲಿ ನಾವು ಟ್ರಯಲ್ ರನ್ ಮಾಡಿದ ನಂತರನೇ ಕಮಿಷನ್ ಮಾಡೋದು ಸರ್. ನೆಕ್ಸ್ಟ್ 2027 ಜನವರಿ ಎಂಡಿಗೆ ಮಾಡಿಕೊಡ್ತೀರಾ? ಇಲ್ಲ ಸರ್, ಅದೀಗ 1 year ಲ್ಯಾಂಡ್ ಕ್ಲಿಯರ್ ಆದ್ರೆ ನಾವು ಲ್ಯಾಂಡ್ ಕ್ಲಿಯರ್ ಹೇಳ್ತಾ ಇದ್ದೇವಲ್ಲ, ಲ್ಯಾಂಡ್ ಮಾಡೋದು ಲ್ಯಾಂಡ್ ಏನು ನಾವು ಕ್ಲಿಯರ್ ಮಾಡ್ಕೊಡೋದು. ಲ್ಯಾಂಡ್ ಕ್ಲಿಯರ್ ಅಂದ್ರೆ ಏನು ಮಾಡೋದು? ಜಾಗ ಇದ್ದೋರ್ಗೆಲ್ಲ ಬಿಟ್ಟಿರ್ತಾರೆ. ಡಿಪಾರ್ಟ್ಮೆಂಟ್ ಅವರು ಯಾರು ಈಗ ಜಾಗ ಇದ್ದೋರ್ಗೆಲ್ಲ ಬಿಟ್ಟಿರ್ತಾರೆ. ನೀವು ಆ ಜಾಗ ಯಾರ ಹತ್ರ ನೀವು ಇದ್ದಾರೆ ಕೆಲಸ ಮಾಡ್ರಿ, ನೀವು ಒಂದು ಲೆಟರ್ ಪೊಲೀಸ್ ಅವರಿಗೆ ಮಾಡಿ, SP ಅವರಿಗೆ ಈಗ ಮಾಡಿ, ಕಾಪಿ ನಮಗೆ ಕೊಡಿ. ನೀವು ಆ ಹಿನ್ನೆಲೆಯಲ್ಲಿ CC ಅನ್ನು ಹಿಡಿದು ಏನೆಲ್ಲ ಕಷ್ಟ ಆಗ್ತಾ ಉಂಟು ಅಂತ ಹೇಳಿ SP ಮತ್ತು DC ಗೆ ಲೆಟರ್ ಮಾಡಿ. ಬೇಕಾದಲ್ಲಿ ಸೆಕ್ರೆಟರಿಗೆ ಮಾಡುವ, ನಾನು ಡ್ರಾಫ್ಟ್ ಮಾಡಿ ಕೊಡ್ತೇನೆ. ಚೀಫ್ ಸೆಕ್ರೆಟರಿಗೆ ಮಾಡುವ, ಯಾಕೆ ಆಗುದಿಲ್ಲ ಅಂತ ನೋಡುವ. ನೀವು ಲೆಟರ್ ಮಾಡ್ಕೊಂಡು ಸೆಕ್ಯೂರಿಟಿ ಹಾಕೊಂಡು ಮಾಡ್ಕೊಂಡು ನಮಗೆ 27 ಜನವರಿಯಿಂದ ಫಿನಿಶ್ ಮಾಡಬೇಕು. ಅಧ್ಯಕ್ಷರಿಗೆ ಅವಾಗ ಹೌದು. ಈಗ ವಿಷಯಗಳು ಏನಿಲ್ಲ, ಮೊದಲೇ ಬೇಕಾದದ್ದು ಎಲ್ಲ ಈ ಕಾರ್ ಅಂತ ಚೇಂಜ್ ಮಾಡೋದು ಇದೆ ಅಂತ ಕಾರ್ ಅಂತ ಪೇಜ್ ನಂಬರ್ 22 ನೋಡಿ. हमारी ये वीडियो आपको कैसी लगी? कमेंट में अपनी राय ज़रूर दें और इस जैसी अहम वीडियोस के लिए साहिल ऑनलाइन यूट्यूब चैनल को सब्सक्राइब करना ना भूलें।